ಹಲೋ ಎವ್ರಿವನ್. ಇದು ನಿಮ್ಗೆ ಜನರಲ್ ಸ್ಟಡೀಸ್ ರಿವಿಷನ್ ಕ್ಲಾಸ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪಾರ್ಟ್ 5 ಪಾರ್ಲಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಅದರಲ್ಲಿ ಸಮ್ ಆರ್ಟಿಕಲ್ಸ್ ಕೂಡ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಮತ್ತೆ ಸಮ್ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮ್ಯಾಮ್ ಕನ್ನಡದಲ್ಲೂ ನೋಟ್ಸ್ ನ ಆಡ್ ಮಾಡಿ ಅಂತ. ಸೊ ಇವಾಗ ನೋಟ್ಸ್ ನ ಕನ್ನಡದಲ್ಲೂ ಆಡ್ ಮಾಡಿದೀನಿ. ಮತ್ತೆ ಎಕ್ಸ್ಪ್ಲನೇಷನ್ ಕೂಡ ಎಲ್ಲಿ ಅಂದ್ರೆ ಕಂಪ್ಲೀಟ್ ಕನ್ನಡದಲ್ಲೂ ಇರಲ್ಲ, ಇಂಗ್ಲಿಷು ಮತ್ತೆ ಕನ್ನಡ ಒಟ್ಟಿಗೆ ಹೋಗುತ್ತೆ. ಎಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಅಂದ್ರೆ ಬೇಕಾಗಿರುತ್ತೆ ಅಲ್ಲಿ ನಾನು ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಬೇಡಿ. ಹಿಂದೆ ಇನ್ನು ನಾವು ಈ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಪಾರ್ಟ್ 1 ಇಂದ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಆ ವಿಡಿಯೋಸ್ ನ ನೋಡಿಲ್ಲ ಅಂದ್ರೆ ನೀವು ಆ ವಿಡಿಯೋಸ್ ಕೂಡ ನೋಡ್ಬೋದು. ಓಕೆ, ಕ್ಲಾಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಇನ್ ಪಾರ್ಲಿಮೆಂಟ್ ಪಾರ್ಟ್ 5 ಪಾರ್ಲಿಮೆಂಟ್ ರಿಲೇಟೆಡ್, ಅದರಲ್ಲಿ ಚಾಪ್ಟರ್ 2 ನಲ್ಲಿ ನಮ್ ಪಾರ್ಲಿಮೆಂಟ್ ಬರುತ್ತೆ. ಸೊ ಅದರಲ್ಲಿ ಆರ್ಟಿಕಲ್ಸ್ ಅಂತ ಬಂದ್ರೆ ನಮಗೆ ಆರ್ಟಿಕಲ್ 79 ಇಂದ ಆರ್ಟಿಕಲ್ 122 ವರೆಗೂ ಬರುತ್ತೆ. ಸೊ ಇದರಲ್ಲಿ ಸಮ್ ಆರ್ಟಿಕಲ್ಸ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಪಾರ್ಲಿಮೆಂಟ್ ಅಂದ್ರೆ ಏನು, ಪಾರ್ಲಿಮೆಂಟ್ ಏನೇನ್ ಒಳಗೊಂಡಿರುತ್ತೆ, ಸೊ ಅದನ್ನ ನೋಡಿದ್ವಿ. ಸೊ ಅದೇ ತರ ಆರ್ಟಿಕಲ್ 80 ಬಂದ್ರೆ ನಮ್ಗೆ ಕಾಂಪೋಸಿಷನ್ ಆಫ್ ರಾಜ್ಯಸಭಾ ಅಂದ್ರೆ ರಾಜ್ಯಸಭಾದಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ, ಸೊ ಅವ್ರನ್ನ ಯಾವ ತರ ಎಲೆಕ್ಟ್ ಮಾಡ್ತಾರೆ, ಅದನ್ನ ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ಬಂದೆ ಆರ್ಟಿಕಲ್ 81 ಕಾಂಪೋಸಿಷನ್ ಆಫ್ ದಿ ಲೋಕಸಭಾ. ಲೋಕಸಭಾದಲ್ಲಿ ಟೋಟಲ್ ಎಷ್ಟು ಮೆಂಬರ್ಸ್ ಇರ್ತಾರೆ, ಸೊ ಅವ್ರನ್ನ ಯಾವ ತರ ಅಂದ್ರೆ ಎಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ಬಂದೆ ಆರ್ಟಿಕಲ್ 82 ಅಂದ್ರೆ ರಿಅಡ್ಜಸ್ಟ್ಮೆಂಟ್ ಆಫ್ಟರ್ ಈಚ್ ಸೆನ್ಸಸ್, ಏನ್ ಡಿಲಿಮಿಟೇಷನ್ ಅಂತ ಏನ್ ಹೇಳ್ತೀವಿ. ಸೊ ಇದು ಬಂದು ನಮ್ಗೆ ಆರ್ಟಿಕಲ್ 82 ಅಂಡರ್ ಬರುತ್ತೆ. ಸೊ ಇದನ್ನು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ 83 ಡ್ಯೂರೇಷನ್ ಆಫ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ ಈಚ್ ಹೌಸ್, ಈಗ ರಾಜ್ಯಸಭಾ ತಗೊಂಡ್ರೆ ಎಷ್ಟು ವರ್ಷ ಇರುತ್ತೆ, ಅದೇ ತರ ಲೋಕಸಭಾ ತಗೊಂಡ್ರೆ ಎಷ್ಟು ವರ್ಷ ಇರುತ್ತೆ. ಸೊ ಲೋಕಸಭಾ ಬಂದು 5 ಇಯರ್ಸ್ ಇರುತ್ತೆ, ರಾಜ್ಯಸಭಾದಲ್ಲಿ ರಾಜ್ಯಸಭಾ ಬಂದು ಪರ್ಮನೆಂಟ್ ಹೌಸ್ ಆಗಿರುತ್ತೆ, ಅದನ್ನ ನಾವು ಡಿಸಾಲ್ವ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಈಚ್ ಅಂದ್ರೆ 2 ವರ್ಷಕ್ಕೆ ಒಂದ್ಸಲಿ 1/3 ಆಫ್ ದಿ ಮೆಂಬರ್ಸ್ ಏನಾಗ್ತಾರೆ, ರಿಟೈರ್ಡ್ ಆಗ್ತಾರೆ. ಸೊ ಆ ಒಂದು ಏನು ವೇಕೆನ್ಸಿ ಇರುತ್ತೆ ಅದಕ್ಕೆ ಮತ್ತೆ ಎಲೆಕ್ಷನ್ ನ ಕಂಡಕ್ಟ್ ಮಾಡಿ ಮತ್ತೆ MP ಗಳನ್ನ ಚೂಸ್ ಮಾಡ್ತಾರೆ. ಸೊ ಇಲ್ಲಿ ರಾಜ್ಯಸಭಾ MP ಅಂದ್ರೆ ಅವರ ಟರ್ಮ್ ತಗೊಂಡ್ರೆ 6 ಇಯರ್ಸ್ ಇರುತ್ತೆ, ಬಟ್ ಲೋಕಸಭಾ MP ಟರ್ಮ್ ತಗೊಂಡ್ರೆ 5 ಇಯರ್ಸ್ ಇರುತ್ತೆ. ಅದೇ ತರ ನೆಕ್ಸ್ಟ್ ಆರ್ಟಿಕಲ್ 84 ಅಲ್ಲಿ ಕ್ವಾಲಿಫಿಕೇಶನ್ ಫಾರ್ ದಿ ಮೆಂಬರ್ಶಿಪ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ MP ಆಗ್ಬೇಕು ಅಂದ್ರೆ ಏನೇನೆಲ್ಲ ಕ್ವಾಲಿಫಿಕೇಶನ್ಸ್ ಇರಬೇಕು, ಸೊ ಅದು ಕೂಡ ನೋಡಿದ್ವಿ. ಲೋಕಸಭಾ MP ಆಗ್ಬೇಕು ಅಂದ್ರೆ ಮಿನಿಮಮ್ 25 ಇಯರ್ಸ್ ಆಗಿರ್ಬೇಕು, ರಾಜ್ಯಸಭಾ MP ಆಗ್ಬೇಕು ಅಂದ್ರೆ ಮಿನಿಮಮ್ 30 ಇಯರ್ಸ್ ಆಗಿರ್ಬೇಕು. ಸೊ ನೆಕ್ಸ್ಟ್ ಆರ್ಟಿಕಲ್ 85 ಅಂಡರ್ ಈ ಸೆಷನ್ಸ್ ಮತ್ತೆ ಪ್ರೊರೋಗೇಷನ್ ಡೆಸಲ್ಯೂಷನ್. ಈ ಸೆಷನ್ಸ್ ಅಂದ್ರೆ ಯಾವ್ಯಾವ ಟೈಪ್ ಸೆಷನ್ಸ್ ಇದೆ ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಈ ಏನು ಈ ಟೈಪ್ಸ್ ಆಫ್ ಸೆಷನ್ಸ್ ಅವ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಜೆಟ್ ಸೆಷನ್ ಅಂತ ಇರುತ್ತೆ, ಮಾನ್ಸೂನ್ ಸೆಷನ್ ಅಂತ ಇರುತ್ತೆ, ವಿಂಟರ್ ಸೆಷನ್ ಅಂತ ಇರುತ್ತೆ. ಇದ್ಯಾವುದು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಒಂದ್ ಸೆಷನ್ಗೂ ಇನ್ನೊಂದ್ ಸೆಷನ್ಗೂ ಮಧ್ಯೆ ಏನು 6 ಮಂತ್ಸ್ ಗ್ಯಾಪ್ ಇರ್ಬೇಕು, ಮೋರ್ ದನ್ ದಟ್ ಇರಬಾರ್ದು, ಅಷ್ಟು ಮಾತ್ರನೇ ಮೆನ್ಷನ್ ಮಾಡಿರೋದು. ಸೊ ನಮ್ಮ ಒಂದು ಕನ್ವೀನಿಯನ್ಸ್ಗೆ ಈ ತರ ಈ ಒಂದು ಸೆಷನ್ಸ್ ನ 3 ಭಾಗಗಳಾಗಿ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಸೊ ಅದೇ ತರ ಈಗ ಸೆಷನ್ ನ ಕರೆಯೋದು ಅಂದ್ರೆ ಏನ್ ಸಮಾನಿಂಗ್ ಅಂತ ಹೇಳ್ತೀವಿ. ಅದೇ ತರ ಪ್ರೊರೋಗೇಷನ್ ಅಂದ್ರೆ ಈ ಒಂದು ಸೆಷನ್ ನ ಎಂಡ್ ಮಾಡೋದು. ಸೊ ಅದೇ ತರ ಡೆಸಲ್ಯೂಷನ್ ಅಂದ್ರೆ ಈಗ ಲೋಕಸಭಾನ ನಾವ್ ಏನ್ ಮಾಡ್ಬೋದು, ಡಿಸಾಲ್ವ್ ಮಾಡ್ಬೋದು. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ, ಸೊ ಅದ್ರ ಬಗ್ಗೆನೂ ಕೂಡ ಈ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟು ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿತ್ತು. ಇವಾಗ ಆರ್ಟಿಕಲ್ 86 ಇಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಆರ್ಟಿಕಲ್ 86 ಬಂದು ರೈಟ್ ಆಫ್ ದಿ ಪ್ರೆಸಿಡೆಂಟ್ ಟು ಅಡ್ರೆಸ್ ಅಂಡ್ ಸೆಂಡ್ ಮೆಸೇಜಸ್ ಟು ದಿ ಹೌಸಸ್. ಅಂದ್ರೆ ಪ್ರೆಸಿಡೆಂಟ್ ಗೆ ಸಮ್ ರೈಟ್ಸ್ ಇದೆ ಟು ಅಡ್ರೆಸ್ ಅಂದ್ರೆ ಆ ಲೋಕಸಭಾ ಆಗಿರ್ಬೋದು ರಾಜ್ಯಸಭಾ ಆಗಿರ್ಬೋದು ಅದನ್ನ ಅಡ್ರೆಸ್ ಮಾಡೋದಾಗಿರ್ಬೋದು, ಮತ್ತೆ ಲೋಕಸಭಾಗೆ ರಾಜ್ಯಸಭಾಗೆ ಏನೋ ಸಮ್ ಮೆಸೇಜಸ್ ನ ಕಳಿಸೋದು. ಸೊ ದಿ ಪ್ರೆಸಿಡೆಂಟ್ ಮೇ ಅಡ್ರೆಸ್ either ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಆರ್ ಬೋತ್ ಹೌಸಸ್ ಅಸೆಂಬಲ್ ಟುಗೆದರ್ ಅಂಡ್ ಫಾರ್ ದಟ್ ಪರ್ಪಸ್ ರಿಕ್ವೈರ್ ದಿ ಅಟೆಂಡೆನ್ಸ್ ಆಫ್ ದಿ ಮೆಂಬರ್ಸ್. ಅಂದ್ರೆ ಅವ್ರು ಅಡ್ರೆಸ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಇಸ್ ಕೋರಮ್ ಇರ್ಲೇಬೇಕಾಗುತ್ತೆ. ಸೊ ಅದೇ ತರ ದಿ ಪ್ರೆಸಿಡೆಂಟ್ ಮೇ ಸೆಂಡ್ ಮೆಸೇಜಸ್ ಟು ದಿ either ಹೌಸ್ ಆಫ್ ದಿ ಪಾರ್ಲಿಮೆಂಟ್ ವೆದರ್ ವಿತ್ ರೆಸ್ಪೆಕ್ಟ್ ಟು ಎ ಬಿಲ್ then pending in the parliament or otherwise, and the house shall consider the matter as soon as possible. ಅಂದ್ರೆ
ಏನಾದ್ರೂ ಸಮ್ ಬಿಲ್ಸ್ ಪೆಂಡಿಂಗ್ ಇರೋದು ಅದ್ರ ರಿಲೇಟೆಡ್ ಆದ್ರೂ ಏನ್ ಮಾಡ್ಬೋದು, ಪ್ರೆಸಿಡೆಂಟ್ ಆ ಮೆಸೇಜಸ್ ನ ಕಳಿಸ್ಬೋದು ಫಾರ್ ದಿ ಏನು ಲೋಕಸಭಾಗಾದ್ರೂ ಆಗಿರ್ಬೋದು, ರಾಜ್ಯಸಭಾಗಾದ್ರೂ ಆಗಿರ್ಬೋದು. ಅದನ್ನ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಕನ್ಸಿಡರ್ ಮಾಡ್ಕೊಂಡು ಅದ್ರ ರಿಲೇಟೆಡ್ ಅವರು ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಇದು ಆರ್ಟಿಕಲ್ 86 ಏನಕ್ಕಂದ್ರೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಪ್ರೆಸಿಡೆಂಟ್ ಈ ಒಂದು ರೈಟ್ಸ್ ನ ಏನ್ ಕೊಟ್ಟಿದ್ದಾರೆ ಅಂದ್ರೆ, ದಟ್ ಕ್ರಿಯೇಟ್ಸ್ ದ ಕಮ್ಯುನಿಕೇಶನ್ ಬಿಟ್ವೀನ್ ದಿ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್. ಅಂದ್ರೆ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಷನ್ ಅವ್ರ ಮಧ್ಯೆ ಒಂದು ಏನು ಕಮ್ಯುನಿಕೇಶನ್ ತರ ಪ್ರೆಸಿಡೆಂಟ್ ವರ್ಕ್ ಮಾಡ್ತಾರೆ. ಸೊ ಇಟ್ ಎನೇಬಲ್ಸ್ ದಿ ಪ್ರೆಸಿಡೆಂಟ್ ಟು ಡ್ರಾ ದಿ ಪಾರ್ಲಿಮೆಂಟ್ಸ್ ಅಟೆನ್ಷನ್ ಟು ದಿ ಇಂಪಾರ್ಟೆಂಟ್ ಮ್ಯಾಟರ್ಸ್. ಸೊ ಈಗ ಸಮ್ ರಿಲೇಟೆಡ್ ಅವ್ರು ಏನಾದ್ರು ಮೆಸೇಜಸ್ ನ ಕೊಟ್ಟಾಗ ಸೊ ಅದ್ರ ಮೇಲೆ ಏನ್ ಮಾಡ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಅದಾಗಿರ್ಬೋದು, ಮತ್ತೆ ಸ್ಟ್ರೆಂಥನ್ಸ್ ದಿ ಕೋಆರ್ಡಿನೇಷನ್ ಇನ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್. ಸೊ ಇದು ಏನ್ ಮಾಡುತ್ತೆ, ಇಟ್ ಸ್ಟ್ರೆಂಥನ್ ದಿ ಕೋಆರ್ಡಿನೇಷನ್ ಇನ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್. ಸೊ ಇದು ಬಂದು ಆರ್ಟಿಕಲ್ 86 ಅಂದ್ರೆ ರೈಟ್ ಆಫ್ ದಿ ಪ್ರೆಸಿಡೆಂಟ್ ಟು ಅಡ್ರೆಸ್ ಅಂಡ್ ಸೆಂಡ್ ಮೆಸೇಜಸ್ ಟು ದಿ ಹೌಸಸ್. ಸೊ ಇದು ಏನೋ ರಾಷ್ಟ್ರಪತಿಗಳಿಗೆ ಈ ಒಂದು ಸಂಸತ್ತಿನಲ್ಲಿ ಅಂದ್ರೆ ರಾಜ್ಯಸಭಾ ಆಗಿರ್ಬೋದು, ಲೋಕಸಭಾದಲ್ಲಿ ಅಂದ್ರೆ ಯಾವುದೇ ಒಂದು ಸದನನ್ನು ಕೂಡ ಏನೋ ಅದ್ರ ಬಗ್ಗೆ ಉದ್ದೇಶಿಸಿ ಮಾತನಾಡಬಹುದು. ಅದೇ ತರ ಎರಡು ಸದನಗಳಲ್ಲೂ ಕೂಡ ಮಾತಾಡ್ಬೋದು. ಸೊ ಅದೇ ತರ ಏನು ಈಗ ಸಂಸತ್ತಲ್ಲಿ ಬಾಕಿ ಇರುವಂತಹ ಮಸೂದೆಗಳು, ಸೊ ಅದ್ರ ಬಗ್ಗೆನೂ ಕೂಡ ಏನ್ ಮಾಡ್ಬೋದು, ಅವರು ಸಮ್ ಮೆಸೇಜಸ್ ನ ಕಳಿಸ್ಬೋದು. ಸೊ ಇದು ಬಂದು ನಮ್ಗೆ ಆರ್ಟಿಕಲ್ 86 ಅಂಡರ್ ಬರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಆರ್ಟಿಕಲ್ 87 ಬರುತ್ತೆ, ಸ್ಪೆಷಲ್ ಅಡ್ರೆಸ್ ಬೈ ದಿ ಪ್ರೆಸಿಡೆಂಟ್. ಸೊ ಇಲ್ಲಿ ಅಟ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಫಸ್ಟ್ ಸೆಷನ್ ಆಫ್ಟರ್ ಈಚ್ ಜನರಲ್ ಎಲೆಕ್ಷನ್ ಟು ದಿ ಲೋಕಸಭಾ ಅಂಡ್ ಅಟ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಫಸ್ಟ್ ಸೆಷನ್ ಆಫ್ ಈಚ್ ಇಯರ್. ಅಂದ್ರೆ ಈಗ ನಮ್ಗೆ ಲೋಕಸಭಾದು ಏನೋ ಎಲೆಕ್ಷನ್ ಆಗಿದೆ, ಅದಾದ್ಮೇಲೆ ಅವರು ಫಸ್ಟ್ ಸೆಷನ್ ಬರ್ತಾರಲ್ವಾ, ಆ ಟೈಮ್ ಅಲ್ಲಿ ಫಸ್ಟ್ ಮೀಟಿಂಗ್ ಏನಿರುತ್ತೆ ಆ ಟೈಮ್ ಅಲ್ಲಿ ಯಾರು ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅಡ್ರೆಸ್ ಮಾಡ್ತಾರೆ, ಲೋಕಸಭಾನ ಅಡ್ರೆಸ್ ಮಾಡ್ತಾರೆ. ಅದೇ ತರ ಫಸ್ಟ್ ಸೆಷನ್ ಆಫ್ ಈಚ್ ಇಯರ್, ಪ್ರತಿ ವರ್ಷ ಏನು ಫಸ್ಟ್ ಸೆಷನ್ ಅಂದ್ರೆ ನಮ್ಗೆ ಬಜೆಟ್ ಸೆಷನ್ ಬರುತ್ತೆ. ಸೊ ಇದನ್ನು ಕೂಡ ಏನ್ ಮಾಡ್ತಾರೆ, ಪ್ರೆಸಿಡೆಂಟೇ ಅಡ್ರೆಸ್ ಮಾಡ್ತಾರೆ. ಸೊ ದಿ ಪ್ರೆಸಿಡೆಂಟ್ ಶಲ್ ಅಡ್ರೆಸ್ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಸೆಂಬಲ್ ಟುಗೆದರ್ ಅಂಡ್ ಇನ್ಫಾರ್ಮ್ ದಿ ಪಾರ್ಲಿಮೆಂಟ್ ಆಫ್ ದಿ ಕಾಸಸ್ ಆಫ್ ಇಟ್ ಸಮಾನ್. ಅಂದ್ರೆ ಈ ಒಂದು ಯಾವಾಗ ಇವರು ಇವನ್ ಲೋಕಸಭಾನು ಅಡ್ರೆಸ್ ಮಾಡ್ಬೋದು, ಅಥವಾ ಎರಡೂ ಸದನಗಳು ಅಂದ್ರೆ ಜೊತೆಯಾಗಿ ಜಂಟಿ ಸದನ ಇದ್ರು ಕೂಡ ಅದನ್ನು ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಅಡ್ರೆಸ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಇನ್ ಎವ್ರಿ ಇಯರ್ ಫಸ್ಟ್ ಸೆಷನ್ ಏನ್ ಬರುತ್ತೆ ಆ ಟೈಮ್ ಅಲ್ಲೂ ಕೂಡ ಏನು ಪ್ರೆಸಿಡೆಂಟ್ ಅಡ್ರೆಸ್ ಮಾಡ್ತಾರೆ. ಅದೇ ತರ ಆ ಜನರಲ್ ಎಲೆಕ್ಷನ್ ಆದ್ಮೇಲೆ, ಜನರಲ್ ಎಲೆಕ್ಷನ್ ಅಂದ್ರೆ ಲೋಕಸಭಾ ಎಲೆಕ್ಷನ್, ಸೊ ಲೋಕಸಭಾ ಎಲೆಕ್ಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅವರು ಫಸ್ಟ್ ಸೆಷನ್ ಏನ್ ಬರ್ತಾರೆ ಆ ಟೈಮ್ ಅಲ್ಲೂ ಕೂಡ ಫಸ್ಟ್ ಮೀಟಿಂಗ್ ಇರುತ್ತಲ್ಲ ಆ ಟೈಮ್ ಅಲ್ಲೂ ಕೂಡ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅಡ್ರೆಸ್ ಮಾಡ್ತಾರೆ. ಸೊ ಅವರು ಪ್ರೆಸಿಡೆಂಟ್ ಅಡ್ರೆಸ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ ಇಟ್ಸ್ ರಿಲೇಟೆಡ್ ಟು ಗವರ್ನಮೆಂಟ್ ಪಾಲಿಸೀಸ್ ಆಗಿರ್ಬೋದು, ಅದೇ ತರ ಸಮ್ ಪ್ರೋಗ್ರಾಮ್ಸ್, ಅಚೀವ್ಮೆಂಟ್ಸ್, ಲೆಜಿಸ್ಲೇಟಿವ್ ಅಜೆಂಡಾ ಫಾರ್ ದಿ ಕಮಿಂಗ್ ಇಯರ್, ನೆಕ್ಸ್ಟ್ ಇಯರ್ ಅವ್ರ ಅಜೆಂಡಾ ಏನಿದೆ ಅದ್ರ ಬಗ್ಗೆ ಏನಾದ್ರು ಏನೋ ಅವ್ರ ಅಡ್ರೆಸ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿರ್ಬೋದು. ಸೊ ಇಂಪಾರ್ಟೆಂಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್, ಏನು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಇಶ್ಯೂಸ್ ಕೂಡ ಅವ್ರ ಏನ್ ಮಾಡ್ಬೋದು, ಅಡ್ರೆಸ್ ಮಾಡ್ಬೋದು. ಅಂದ್ರೆ ಅವ್ರು ಏನ ಸ್ಪೀಚ್ ಕೊಡ್ತಾರಲ್ಲ ಆ ಟೈಮಲ್ಲಿ ಇದೆಲ್ಲಾನು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಆಲ್ದೋ ಡಿಲಿವರ್ಡ್ ಬೈ ದಿ ಪ್ರೆಸಿಡೆಂಟ್, ದಿ ಸ್ಪೀಚ್ ಇಸ್ ಪ್ರಿಪೇರ್ಡ್ ಬೈ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಇದನ್ನ ಏನು ಈ ಸ್ಪೀಚ್ ನ ಕೊಡೋರು ಪ್ರೆಸಿಡೆಂಟೇ ಆಗಿದ್ರು ಕೂಡ ಇದನ್ನ ಪ್ರಿಪೇರ್ ಮಾಡಿರೋರು ಬಂದು ಯಾರು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರೇ ಆಗಿರ್ತಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಮೋಸ್ಟ್ ಪ್ರೆಸಿಡೆಂಟ್ ಏನೇ ಒಂದು ಡಿಸಿಷನ್ಸ್ ತಗೊಳೋದು ಬೇಸ್ಡ್ ಆನ್ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಆಮೇಲೆ ಈ ಒಂದು ಅಡ್ರೆಸ್ ಅವ್ರು ಏನು ಮಾಡಿರ್ತಾರೆ ಪ್ರೆಸಿಡೆಂಟ್, ಇದ್ರ ಮೇಲೆ ವೋಟಿಂಗ್ ನಡೆಯುತ್ತೆ. ಸೊ ಆಫ್ಟರ್ ದಿ ಪ್ರೆಸಿಡೆಂಟ್ ಅಡ್ರೆಸ್ ಬೋತ್ ಹೌಸಸ್ ಡಿಸ್ಕಸ್ ಇಟ್ ಥ್ರೂ ಎ ಮೋಷನ್ ಆಫ್ ಥ್ಯಾಂಕ್ಸ್. ಅಂದ್ರೆ ಇದನ್ನ ಮೋಷನ್ ಆಫ್ ಥ್ಯಾಂಕ್ಸ್ ತರ ಪಾಸ್ ಮಾಡಿ ಅವ್ರು ಏನ್ ಅಡ್ರೆಸ್ ಮಾಡಿರ್ತಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಸೊ ಮೆಂಬರ್ಸ್ ಕ್ಯಾನ್ ಡಿಬೇಟ್ ಗವರ್ನಮೆಂಟ್ ಪಾಲಿಸೀಸ್ ಅಂಡ್ ದಿ ಪ್ರೈಮ್ ಮಿನಿಸ್ಟರ್ ರಿಪ್ಲೈಸ್ ಟು ದಿ ಡಿಸ್ಕಷನ್. ಆ ಟೈಮಲ್ಲಿ ಏನು ಪ್ರೈಮ್ ಮಿನಿಸ್ಟರ್ ಕೂಡ ರಿಪ್ಲೈ ಮಾಡ್ಬೋದು. ಸೊ ಮೋಷನ್ ಆಫ್ ಥ್ಯಾಂಕ್ಸ್ ದೆನ್ ವೋಟೆಡ್ ಅಪಾನ್. ಅದಾದ್ಮೇಲೆ ಏನ್ ಮಾಡ್ತಾರೆ, ಈ ಮೋಷನ್ ಆಫ್ ಥ್ಯಾಂಕ್ಸ್ ಏನ್ ಮಾಡ್ತಾರೆ, ಅದ್ರ ಮೇಲೆ ವೋಟಿಂಗ್ ನಡೆಸ್ತಾರೆ. ಸೊ ವೋಟಿಂಗ್ ಆಗ್ಲೇಬೇಕಾಗುತ್ತೆ. ಸೊ ಫಸ್ಟ್ ಏನ್ ಮಾಡ್ತಾರೆ, ನಾನ್ ನಿಮ್ಗೆ ಹೇಳಿದೆ ಯಾವ ಎರಡು ಟೈಮ್ ಅಲ್ಲಿ ಪ್ರೆಸಿಡೆಂಟ್ ಅಡ್ರೆಸ್ ಮಾಡ್ತಾರೆ ಅಂತ ಹೇಳಿ. ಒಂದು ಯಾವಾಗ ನಮ್ಗೆ ಜನರಲ್ ಎಲೆಕ್ಷನ್ ಆಗುತ್ತೆ ಆ ಟೈಮಲ್ಲಿ ಫಸ್ಟ್ ಸೆಷನ್ಗೆ ಅಂದ್ರೆ ಎಲ್ಲಾ MP ಅಸೆಂಬಲ್ ಆಗಿರ್ತಾರಲ್ಲ ಆ ಟೈಮಲ್ಲಿ ಏನು ಪ್ರೆಸಿಡೆಂಟ್ ಅಡ್ರೆಸ್ ಮಾಡ್ತಾರೆ. ಮತ್ತೆ ಪ್ರತಿ ಇಯರ್ ಫಸ್ಟ್ ಸೆಷನ್ ಏನ್ ಸ್ಟಾರ್ಟ್ ಆಗುತ್ತೆ, ಈಗ
ಫಸ್ಟ್ ಸೆಷನ್ ಅಂತ ಬಂದ್ರೆ ನಮ್ಗೆ ಬಜೆಟ್ ಸೆಷನ್ ಇರುತ್ತೆ ಫೆಬ್ರವರಿನಲ್ಲಿ. ಫೆಬ್ರವರಿ ಫಸ್ಟ್ ವೀಕ್ ನಲ್ಲಿ ಬಜೆಟ್ ಸೆಷನ್ ಇರುತ್ತೆ. ಆ ಟೈಮ್ ಅಲ್ಲೂ ಕೂಡ ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಅಡ್ರೆಸ್ ಮಾಡ್ತಾರೆ. ಸೊ ಈ ಅಡ್ರೆಸ್ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಾನು ಕೂಡ ಹೇಳಿದೀನಿ. ಸೊ ಇದ್ರ ಬಗ್ಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇದನ್ನ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಹೇಳಿ ಏನು ಪಾಸ್ ಮಾಡ್ಬೇಕಾಗುತ್ತೆ ಹೌಸ್ ಅಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ಸ್ ನಡೆಸಿ ಆಮೇಲೆ ಅದ್ರ ಮೇಲೆ ವೋಟ್ ಮಾಡ್ಬೇಕಾಗುತ್ತೆ. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ, ಆರ್ಟಿಕಲ್ 87 ಅಂಡರ್ ಇನ್ ಸ್ಪೆಷಲ್ ಅಡ್ರೆಸ್ ಬೈ ದಿ ಪ್ರೆಸಿಡೆಂಟ್. ಓಕೆ, ಅದೇ ತರ ಆರ್ಟಿಕಲ್ 88 ರೈಟ್ಸ್ ಆಫ್ ದಿ ಮಿನಿಸ್ಟರ್ ಅಂಡ್ ಅಟಾರ್ನಿ ಜನರಲ್ ಆಸ್ ರೆಸ್ಪೆಕ್ಟ್ ಹೌಸಸ್. ಅಂದ್ರೆ ಈಗ ಮಿನಿಸ್ಟರ್ ಏನ್ ಇರ್ತಾರೆ ಅದೇ ತರ ಅಟಾರ್ನಿ ಜನರಲ್. ನಿಮ್ಗೆ ಅಟಾರ್ನಿ ಜನರಲ್ ಬಗ್ಗೆ ನಾನು ಹೇಳಿದ್ದೆ ಆಲ್ರೆಡಿ. ಇವ್ರೇನು ಹೈಯೆಸ್ಟ್ ಲಾ ಆಫೀಸರ್ ಆಗಿರ್ತಾರೆ. ಇವ್ರು ಗವರ್ನಮೆಂಟ್ ಪರ ಏನೇ ಕೇಸಸ್ ಇದ್ರು ಕೂಡ ಇವರೇ ಅದ್ರ ಗವರ್ನಮೆಂಟ್ ಪರವಾಗಿ ಇವರೇ ವಾದ ಮಾಡ್ತಾರೆ. ಸೊ ಇಲ್ಲಿ ಎವ್ರಿ ಮಿನಿಸ್ಟರ್ ಅಂಡ್ ದ ಅಟಾರ್ನಿ ಜನರಲ್ ಫಾರ್ ಇಂಡಿಯಾ ಶೆಲ್ ಹ್ಯಾವ್ ದಿ ರೈಟ್ ಟು ಸ್ಪೀಕ್ ಇನ್ ಅಂಡ್ ಅದರ್ವೈಸ್ ಟೇಕ್ ಪಾರ್ಟ್ ಇನ್ ದಿ ಪ್ರೊಸೀಡಿಂಗ್ ಆಫ್ ಈದರ್ ಹೌಸ್. ಅಂದ್ರೆ ಇವ್ರಿಗೆ ಈ ಒಂದು ಏನು ಲೋಕಸಭಾ ಅಥವಾ ರಾಜ್ಯಸಭಾದಲ್ಲಿ ಮಾತಾಡುವಂತ ಒಂದು ರೈಟ್ಸ್ ಇರುತ್ತೆ. ಅದೇ ತರ ದೇ ಕ್ಯಾನ್ ಟೇಕ್ ಪಾರ್ಟ್ ಇನ್ ದಿ ಪ್ರೊಸೀಡಿಂಗ್ಸ್ ಆಫ್ ಈದರ್ ಹೌಸ್. ಅಂದ್ರೆ ರಾಜ್ಯಸಭಾದಲ್ಲಾದ್ರೂ ಅವರು ಏನು ಇನ್ವಾಲ್ವ್ ಆಗ್ಬೋದು ಅಥವಾ ಲೋಕಸಭಾದಲ್ಲಾದ್ರೂ ಕೂಡ ಅವರು ಏನು ಅಂದ್ರೆ ಈ ಒಂದು ಏನ್ ಸೆಷನ್ ನಡೀತಿರುತ್ತೆ ಆ ಟೈಮಲ್ಲಿ ಅವ್ರು ಅಲ್ಲಾದ್ರೂ ಭಾಗವಹಿಸಬಹುದು. And any joint sitting of the houses and any committee of the parliament of which he may be named a member but shall not by virtue of this article be entitled to vote. ಅಂದ್ರೆ ಏನು, ಈಗ ಎನಿ ಮಿನಿಸ್ಟರ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಯಾವುದೇ ಮಿನಿಸ್ಟರ್ಸ್ ಆಗಿರ್ಬೋದು ಮತ್ತೆ ಅಟಾರ್ನಿ ಜನರಲ್ ಇವರು ಎರಡು ಹೌಸಸ್ ಅಲ್ಲಿ ರಾಜ್ಯಸಭಾ ಆಗಿರ್ಬೋದು ಲೋಕಸಭಾದಲ್ಲಿ ಎನಿ ಪ್ರೊಸೀಡಿಂಗ್ಸ್ ಅಲ್ಲಿ ಅವ್ರು ಅಂದ್ರೆ ಏನು ಸೆಷನ್ಸ್ ಅಲ್ಲಿ ಅಟೆಂಡ್ ಮಾಡ್ಬೋದು. ಈಗ ಲೋಕಸಭಾದಲ್ಲಾದ್ರೂ ಅಟೆಂಡ್ ಮಾಡ್ಬೋದು, ರಾಜ್ಯಸಭಾದಲ್ಲಾದ್ರೂ ಅಟೆಂಡ್ ಮಾಡ್ಬೋದು. ಬಟ್ ಇವ್ರಿಗೆ ಏನು ಅಟಾರ್ನಿ ಜನರಲ್ಗೆ ವೋಟ್ ಮಾಡೋ ರೈಟ್ಸ್ ಇಲ್ಲ. ನಾನು ಅದನ್ನು ಕೂಡ ನಿಮ್ಗೆ ಮುಂಚೆ ಹೇಳಿದ್ದೆ. ಬಟ್ ಮಿನಿಸ್ಟರ್ಗೆ ವೋಟ್ ಮಾಡೋ ರೈಟ್ಸ್ ಇರುತ್ತೆ. ಬಟ್ ಅವರು ಯಾವ ಒಂದು ಅಂದ್ರೆ ಲೋಕಸಭಾದ ಮೆಂಬರ್ ಆಗಿದ್ರೆ ಲೋಕಸಭಾದಲ್ಲಿ ಮಾತ್ರನೇ ವೋಟ್ ಮಾಡ್ಬೋದು. ರಾಜ್ಯಸಭಾದಲ್ಲಿ ವೋಟ್ ಮಾಡೋದಿಕ್ ಬರೋದಿಲ್ಲ. ರಾಜ್ಯಸಭಾದ ಮೆಂಬರ್ ಆಗಿದ್ರೆ ಅಲ್ಲಿ ಮಾತ್ರ ವೋಟ್ ಮಾಡಕ್ ರೈಟ್ಸ್ ಇರುತ್ತೆ, ಲೋಕಸಭಾದಲ್ಲಿ ವೋಟ್ ಮಾಡಕ್ ರೈಟ್ಸ್ ಇರೋದಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್, if a minister is a Rajya Sabha member, he can speak in the Lok Sabha under Article 88. ಅಂದ್ರೆ ಈಗ ಅವರು ರಾಜ್ಯಸಭಾ MP ಆಗಿರ್ತಾರೆ. ಸೊ ಅವ್ರು ಬಂದು ಲೋಕಸಭಾದಲ್ಲಿ ಮಾತಾಡ್ಬೋದು, ಯಾವುದೇ ಒಂದು ಬಿಲ್ ನ ಇಂಟ್ರೊಡ್ಯೂಸ್ ಮಾಡ್ಬೋದು ಅಥವಾ ಯಾವುದೇ ಬಿಲ್ ರಿಲೇಟೆಡ್ ಡಿಸ್ಕಷನ್ಸ್ ನ ಮಾಡ್ಬೋದು. ಬಟ್ ಅವರು ರಾಜ್ಯಸಭಾ MP ಆಗಿರೋದ್ರಿಂದ ರಾಜ್ಯಸಭಾದಲ್ಲಿ ವೋಟ್ ಮಾಡೋ ರೈಟ್ಸ್ ಇರುತ್ತೆ, ಲೋಕಸಭಾದಲ್ಲಿ ವೋಟ್ಸ್ ಮಾಡೋ ರೈಟ್ಸ್ ಇರೋದಿಲ್ಲ. ಸೊ ಅದೇ ತರ ಏನು ದಿ ಅಟಾರ್ನಿ ಜನರಲ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಡಿಬೇಟ್ಸ್ ಇನ್ ಬೋತ್ ದಿ ಹೌಸಸ್ ಬಟ್ ಅಟಾರ್ನಿ ಜನರಲ್ ಹ್ಯಾಸ್ ನೋ ವೋಟಿಂಗ್ ರೈಟ್ಸ್ ಇನ್ ದಿ ಪಾರ್ಲಿಮೆಂಟ್. ಅಟಾರ್ನಿ ಜನರಲ್ ಏನ್ ಮಾಡ್ಬೋದು, ಎರಡು ಹೌಸಸ್ ಅಲ್ಲಿ ಈ ಒಂದು ಪ್ರೊಸೀಡಿಂಗ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಇವ್ರಿಗೆ ಯಾವುದೇ ಹೌಸ್ ಅಲ್ಲಿ ವೋಟಿಂಗ್ ಮಾಡೋ ರೈಟ್ಸ್ ಇರೋದಿಲ್ಲ. ಹೆಂಗೆ ಅಂದ್ರೆ ಇವರು MP ಆಗಿರೋದಿಲ್ಲ. MP ಆಗಿದ್ರೇನೆ ಏನು ವೋಟ್ ಮಾಡೋ ರೈಟ್ಸ್ ಇರುತ್ತೆ. ಸೊ ಇವ್ರು MP ಆಗಿರೋದಿಲ್ಲ, ಅದಕ್ಕೇನೆ ಅಟಾರ್ನಿ ಜನರಲ್ಗೆ ವೋಟ್ ಮಾಡೋ ರೈಟ್ಸ್ ಇರೋದಿಲ್ಲ. ಸೊ ಇದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಈಗ ನಿರ್ಮಲಾ ಸೀತಾರಾಮನ್ ಅವರು ಏನು ರಾಜ್ಯಸಭಾ MP ಆಗಿದ್ದಾರೆ. ಅವರು ಲೋಕಸಭಾದಲ್ಲಿ ಬಂದು ಎನಿ ಬಿಲ್ ನ ಇಂಟ್ರೊಡ್ಯೂಸ್ ಮಾಡ್ಬೋದು ಅಥವಾ ಲೋಕಸಭಾದ ಡಿಸ್ಕಷನ್ಸ್ ಅಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಅವರು ವೋಟಿಂಗ್ ಅಂತ ಬಂದ್ರೆ ಅದು ರಾಜ್ಯಸಭಾದಲ್ಲಿ ಮಾತ್ರನೇ ಎನಿ ಬಿಲ್ ರಿಲೇಟೆಡ್ ಅವ್ರು ವೋಟ್ ಮಾಡೋದ್ ರೈಟ್ಸ್ ಇರುತ್ತೆ. ಲೋಕಸಭಾದಲ್ಲಿ ಅವ್ರಿಗೆ ವೋಟ್ ಮಾಡೋ ರೈಟ್ಸ್ ಇರೋದಿಲ್ಲ. ಓಕೆನಾ, ಇದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಮತ್ತೆ ಅಟಾರ್ನಿ ಜನರಲ್ ತಗೊಂಡ್ರೆ ಅವ್ರಿಗೆ ಅಂದ್ರೆ ಅವರು ರಾಜ್ಯಸಭಾ ಅಥವಾ ಲೋಕಸಭಾದ ಈ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಆ ಡಿಬೇಟ್ಸ್ ಅಲ್ಲಿ. ಬಟ್ ಅವ್ರಿಗೆ ವೋಟ್ ಮಾಡೋ ರೈಟ್ಸ್ ಇರೋದಿಲ್ಲ. ಸೊ ಇದು ಆರ್ಟಿಕಲ್ 88 ಅಂಡರ್ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಆರ್ಟಿಕಲ್ 89. ಇದು ದಿ ಚೇರ್ಮನ್ ಅಂಡ್ ದಿ ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಅಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು ಏನು ರಾಜ್ಯಸಭಾನ ನಾವು ಅಪ್ಪರ್ ಹೌಸ್ ಅಂತ ಕೂಡ ಹೇಳ್ತೀವಿ, ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ಅವರು ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಅಂದ್ರೆ ಇಲ್ಲಿ ನಮ್ಗೆ ರಾಜ್ಯಸಭಾ ತಗೊಂಡ್ರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ಚೇರ್ಮನ್ ಇರ್ತಾರೆ ಮತ್ತೆ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ. ಯಾವಾಗ ಚೇರ್ಮನ್ ಇರೋದಿಲ್ಲ ಆ ಟೈಮಲ್ಲಿ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಆರ್ಟಿಕಲ್ 89 ಪ್ರೊವೈಡ್ಸ್ ಫಾರ್ ದಿ ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದಿ ರಾಜ್ಯಸಭಾ. ಸೊ ಚೇರ್ಮನ್ ಆಫ್ ರಾಜ್ಯಸಭಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಏನು ವೈಸ್ ಪ್ರೆಸಿಡೆಂಟ್ ಯಾರು ಆಗಿರ್ತಾರೆ ಅವರೇನೆ ಈಸ್ ದಿ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಆಗಿರ್ತಾರೆ.
ವೈಸ್ ಪ್ರೆಸಿಡೆಂಟ್ ಆಗಿ ಯಾರು ಆಯ್ಕೆ ಆಗ್ತಾರೋ ಅವರೇ ರಾಜ್ಯಸಭಾದ ಚೇರ್ಮನ್ ಆಗಿರ್ತಾರೆ. ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಟೋಮೆಟಿಕಲಿ ಬಿಕಮ್ಸ್ ದಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ಈಸ್ ಕಾಲ್ಡ್ ಎನ್ ಎಕ್ಸ್ ಅಫಿಷಿಯೋ ಚೇರ್ಮನ್. ಇಲ್ಲಿ ಎಕ್ಸ್ ಅಫಿಷಿಯೋ ಅಂದ್ರೆ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರ್ತಾರೆ, ಅವ್ರೇನೆ ಏನಾಗ್ತಾರೆ ಚೇರ್ಮನ್ ಆಗಿ ಇಲ್ಲಿ ವರ್ಕ್ ಮಾಡ್ತಾರೆ. ಸೊ ಅದನ್ನೇ ನಾವು ಎಕ್ಸ್ ಅಫಿಷಿಯೋ ಅಂತ ಹೇಳ್ತೀವಿ. ಈಸ್ ನಾಟ್ ಎಲೆಕ್ಟೆಡ್ ಬೈ ದಿ ರಾಜ್ಯಸಭಾ ಮೆಂಬರ್ಸ್ ಫಾರ್ ದಿಸ್ ಪೋಸ್ಟ್. ಅಂದ್ರೆ ಇಲ್ಲಿ ಏನು ವೈಸ್ ಪ್ರೆಸಿಡೆಂಟ್ ಏನಾಗಿರ್ತಾರೆ ಅವರು ರಾಜ್ಯಸಭಾ MP ಆಗಿರೋದಿಲ್ಲ. ಸೊ ಅವರು ಬೇರೆ ಪರ್ಸನ್ ಏನ್ ಮಾಡ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗಿ ಆ ಒಂದು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಎಲೆಕ್ಟ್ ಆಗಿರ್ತಾರೆ. ಸೊ ಇವರು ರಾಜ್ಯಸಭಾ MP ಆಗಿರೋದಿಲ್ಲ. ಅಂದ್ರೆ ಏನು ರಾಜ್ಯಸಭಾ MP ಗಳಲ್ಲೇ ಒಬ್ರನ್ನ ಚೇರ್ಮನ್ ಆಗಿ ಇಲ್ಲಿ ಆಯ್ಕೆ ಮಾಡ್ತಿಲ್ಲ. ವೈಸ್ ಪ್ರೆಸಿಡೆಂಟ್ ಏನಾಗಿರ್ತಾರೆ ಅವ್ರನ್ನೇನೆ ಏನು ರಾಜ್ಯಸಭಾದ ಚೇರ್ಮನ್ ಆಗಿ ಅಂದ್ರೆ ವರ್ಕ್ ಮಾಡ್ತಾರೆ. ಸೊ ಹಿಸ್ ಪೊಸಿಷನ್ ಆಸ್ ದಿ ಚೇರ್ಮನ್ ಕಮ್ಸ್ ಫ್ರಮ್ ಬೀಯಿಂಗ್ ಅ ವೈಸ್ ಪ್ರೆಸಿಡೆಂಟ್. ಸೊ ಡೆಪ್ಯೂಟಿ ಚೇರ್ಮನ್ ಬಂದ್ರೆ ಈಸ್ ಎಲೆಕ್ಟೆಡ್ ಬೈ ದಿ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ ಫ್ರಮ್ ಅಮಂಗ್ ದೆಮ್ಸೆಲ್ಸ್. ಅಂದ್ರೆ ರಾಜ್ಯಸಭಾದ MP ಗಳೇನಿರ್ತಾರೆ, ಈಗ ಏನು 245 ಅಟ್ ಪ್ರೆಸೆಂಟ್ MP ಗಳಿದ್ದಾರೆ. ಸೊ ಅದ್ರಲ್ಲಿ ಒಬ್ರನ್ನ ಏನ್ ಮಾಡ್ತಾರೆ ಡೆಪ್ಯೂಟಿ ಚೇರ್ಮನ್ ಆಗಿ ಎಲೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಚೇರ್ಮನ್ ಯಾರಾಗಿರ್ತಾರೆ ಅವ್ರನ್ನ ರಾಜ್ಯಸಭಾದ MP ಗಳು ಆಯ್ಕೆ ಮಾಡೋದಿಲ್ಲ. ಸೊ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಯಾರಾಗಿರ್ತಾರೆ, ವೈಸ್ ಪ್ರೆಸಿಡೆಂಟ್ ರಾಜ್ಯಸಭಾ MP ಆಗಿರೋದಿಲ್ಲ, ಬೇರೆ ಅದರ್ ಪರ್ಸನ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿ ವಿನ್ ಆಗಿರ್ತಾರೆ. ಸೊ ಯಾವಾಗ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ, ಆಟೋಮೆಟಿಕಲಿ ಹಿ ಬಿಕೇಮ್ ದಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ಬಟ್ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರೆ, ರಾಜ್ಯಸಭಾದ ಮೆಂಬರ್ಸ್ ಅವರೇನೆ, ಅಂದ್ರೆ ರಾಜ್ಯಸಭಾ MP ಗಳೇನಿರ್ತಾರೆ ಅದ್ರಲ್ಲಿ ಒಬ್ರನ್ನ ಎಲೆಕ್ಷನ್ ಕಂಡಕ್ಟ್ ಮಾಡಿ ಏನ್ ಮಾಡ್ತಾರೆ ಡೆಪ್ಯೂಟಿ ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ಸೊ ಈ ಪ್ರಿಸೈಡ್ಸ್ ಓವರ್ ದಿ ಹೌಸ್ ಇನ್ ದಿ ಆಬ್ಸೆನ್ಸ್ ಆಫ್ ದಿ ಚೇರ್ಮನ್. ಅಂದ್ರೆ ಚೇರ್ಮನ್ ಅಂದ್ರೆ ಇಲ್ಲ ಅಂದಿದ್ದ ಟೈಮಲ್ಲಿ ಸೊ ಇವ್ರು ಏನ್ ಮಾಡ್ತಾರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಅಂಡ್ ಹೋಲ್ಡ್ಸ್ ದಿ ಆಫೀಸ್ ಅಂಟಿಲ್ ರೆಸಿಗ್ನೇಷನ್, ರಿಮೂವಲ್ ಅಂಡ್ ಸೀಸಿಂಗ್ ಟು ಬಿ ಮೆಂಬರ್ ಆಫ್ ದಿ ರಾಜ್ಯಸಭಾ. ಅಂದ್ರೆ ಇವ್ರು ಎಲ್ಲಿವರೆಗೂ ವರ್ಕ್ ಮಾಡ್ತಾರೆ ಅಂದ್ರೆ ಒಂದು ಇವರೇ ರಿಸೈನ್ ಮಾಡ್ಬೋದು, ರಿಸೈನ್ ಮಾಡೋವರೆಗೂ ವರ್ಕ್ ಮಾಡ್ಬೋದು. ಅದೇ ತರ ರಿಮೂವಲ್, ಇವ್ರನ್ನ ಏನು ರಾಜ್ಯಸಭಾದವರು ಸೇರ್ಕೊಂಡು ಆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಇವ್ರನ್ನ ರಿಮೂವ್ ಮಾಡ್ಬೋದು. ಸೊ ಅಲ್ಲಿವರೆಗೂ ಇವರು ಏನ್ ಮಾಡ್ಬೋದು ವರ್ಕ್ ಮಾಡ್ಬೋದು. ಅದೇ ತರ ಸೀಸಿಂಗ್ ಟು ಬಿ ದಿ ಮೆಂಬರ್ ಆಫ್ ರಾಜ್ಯಸಭಾ ಅಂದ್ರೆ ಏನು, ಅವ್ರು ರಾಜ್ಯಸಭಾ MP ಆಗಿದ್ರೇನೆ ಅವ್ರು ಡೆಪ್ಯೂಟಿ ಚೇರ್ಮನ್ ಆಗಿ ಆಯ್ಕೆ ಆಗ್ತಾರೆ. ಸೊ ರಾಜ್ಯಸಭಾ MP ಆಗಿಲ್ಲ ಅಂದ್ರೆ ಅವ್ರನ್ನ ಏನ್ ಮಾಡ್ತಾರೆ ವಜಾ ಮಾಡ್ತಾರೆ. ಸೊ ನಿಮ್ಗೆ ಇದು ಎರಡು ಡಿಫ್ರೆನ್ಸ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇಲ್ಲಿ ಏನು ಚೇರ್ಮನ್ ಆಗಿ ಯಾರು ವರ್ಕ್ ಮಾಡ್ತಾರೆ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಯಾರು ಇರ್ತಾರೋ ಅವರೇ ಚೇರ್ಮನ್ ಆಗ್ತಾರೆ, ಚೇರ್ಮನ್ ಆಫ್ ದಿ ರಾಜ್ಯಸಭಾ ಆಗ್ತಾರೆ. ಸೊ ಚೇರ್ಮನ್ ಇಲ್ಲ ಅಂದಿದ್ದ ಟೈಮಲ್ಲಿ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರೆ ರಾಜ್ಯಸಭಾನ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇಲ್ಲಿ ಡೆಪ್ಯೂಟಿ ಚೇರ್ಮನ್ ಬಂದು ರಾಜ್ಯಸಭಾದ MP ಗಳೇನಿರ್ತಾರೆ ಅವರೇನೆ, ಅವರಲ್ಲಿ ಒಬ್ರನ್ನ ಏನ್ ಮಾಡ್ತಾರೆ ಎಲೆಕ್ಷನ್ ಮುಖಾಂತರ ಆಯ್ಕೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರುತ್ತೆ ಆರ್ಟಿಕಲ್ 90 ವೆಕೇಶನ್, ರೆಸಿಗ್ನೇಷನ್ ಅಂಡ್ ರಿಮೂವಲ್ ಆಫ್ ದಿ ಡೆಪ್ಯೂಟಿ ಚೇರ್ಮನ್. ಏನ್ ನಾನು ಡೆಪ್ಯೂಟಿ ಚೇರ್ಮನ್ ಅಂತ ಹೇಳಿದೆ, ಇವರ ಒಂದು ಅಂದ್ರೆ ಸೀಟ್ ಯಾವಾಗ ವೇಕೆಂಟ್ ಆಗುತ್ತೆ, ಅದೇ ತರ ಯಾವಾಗ ಇವರು ರೆಸಿಗ್ನೇಷನ್ ಕೊಡ್ತಾರೆ, ಮತ್ತೆ ಇವ್ರನ್ನ ಯಾವ ತರ ರಿಮೂವ್ ಮಾಡ್ತಾರೆ. ಸೊ ಇದು ನಮ್ಗೆ ಆರ್ಟಿಕಲ್ 90 ಅಂಡರ್ ಏನೋ ಇದ್ರ ರಿಲೇಟೆಡ್ ನಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೆಪ್ಯೂಟಿ ಚೇರ್ಮನ್ ವೆಕೇಟ್ಸ್ ದಿ ಆಫೀಸ್ ಇಫ್ ಈ ಸೀಸಸ್ ಟು ಬಿ ದಿ ಮೆಂಬರ್ ಆಫ್ ದಿ ರಾಜ್ಯಸಭಾ. Since the deputy chairman must be a Rajya Sabha member, losing membership automatically ends the office. ಅಂದ್ರೆ ಏನು ರಾಜ್ಯಸಭಾ MP ಆಗಿದ್ರೇನೆ ಅವ್ರು ಡೆಪ್ಯೂಟಿ ಚೇರ್ಮನ್ ಆಗೋದಿಕ್ಕಾಗೋದು. ಸೊ ಈಗ ಅವ್ರು ರಾಜ್ಯಸಭಾ MP ಅಂದ್ರೆ ಆ ಒಂದು ಮೆಂಬರ್ಶಿಪ್ ನ ಕಳ್ಕೊತಿದ್ದಾರೆ ಅಂತ ಅಂದ್ರೆ ಅವ್ರನ್ನು ಕೂಡ ಏನ್ ಮಾಡ್ತಾರೆ ಡೆಪ್ಯೂಟಿ ಚೇರ್ಮನ್ ಇಂದ ಅಂದ್ರೆ ಕೆಳಗಿಳಿಸ್ತಾರೆ. ಓಕೆನಾ. ಸೊ ಡೆಪ್ಯೂಟಿ ಚೇರ್ಮನ್ ಆಗಿ ಅವ್ರನ್ನ ವಜಾ ಮಾಡ್ತಾರೆ. ಸೊ ಅದೇ ತರ ಇಫ್ ಈ ರಿಸೈನ್, ಅವರೇ ಏನಾದ್ರು ರಿಸೈನ್ ಮಾಡಿದ್ರೆ, ಈ ಮೇ ರಿಸೈನ್ ಬೈ ರೈಟಿಂಗ್ ಅಂಡರ್ ಇಸ್ ಹ್ಯಾಂಡ್ ಅಡ್ರೆಸ್ ಟು ದಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ಅಂದ್ರೆ ಇವರು ರೆಸಿಗ್ನೇಷನ್ ಯಾರಿಗ್ ಕೊಡ್ಬೋದು, ಚೇರ್ಮನ್ ಕೊಡ್ತಾರೆ. ಸೊ ಚೇರ್ಮನ್ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಕೊಡ್ತಾರೆ. ಕೊಟ್ಬಿಟ್ಟು ರಿಸೈನ್ ಮಾಡಿದ್ರು ಕೂಡ ಅವರ ಒಂದು ಆಫೀಸ್ ಏನಾಗುತ್ತೆ ಅಂದ್ರೆ ವೇಕೆಂಟ್ ಆಗುತ್ತೆ. ಸೊ ಹಿ ಈಸ್ ರಿಮೂವ್ಡ್ ಅಂದ್ರೆ ಇವ್ರನ್ನ ರಾಜ್ಯಸಭಾದವ್ರು ಏನ್ ಮಾಡ್ಬೋದು ಒಂದು ರೆಸಲ್ಯೂಷನ್ ನ ಪಾಸ್ ಮಾಡಿ ಇವ್ರನ್ನ ರಿಮೂವ್ ಕೂಡ ಮಾಡ್ಬೋದು. He may be removed by a resolution passed by the majority of all the then members of the Rajya Sabha. ಅಂದ್ರೆ ಇವ್ರನ್ನ ಈ ಒಂದು ರೆಸಲ್ಯೂಷನ್ ಮುಖಾಂತರ ಏನ್ ಮಾಡ್ಬೋದು ರಿಮೂವ್ ಮಾಡ್ಬೋದು. ಅಟ್ಲೀಸ್ಟ್ 14 days ನೋಟಿಸ್ ಮಸ್ಟ್ ಬಿ ಗಿವನ್ ಬಿಫೋರ್ ಮೂವಿಂಗ್ ಸಚ್ ಎ ರೆಸಲ್ಯೂಷನ್. ಅಂದ್ರೆ ಈ ರೆಸಲ್ಯೂಷನ್ ಪಾಸ್ ಮಾಡೋದಕ್ಕಿಂತ ಮುಂಚೆ ಅವರಿಗೆ 14 days ಮುಂಚೆನೆ ಒಂದು ನೋಟಿಸ್ ನ ಕೊಡ್ಬೇಕಾಗುತ್ತೆ.
ಸೊ ಹಾಗಾದ್ರೆ ಈಗ ಅವ್ರನ್ನ ರಿಮೂವ್ ಮಾಡ್ಬೇಕಾದ್ರೆ ಯಾವ ಮೆಜಾರಿಟಿ ಬೇಕಾಗುತ್ತೆ ಮತ್ತೆ ಯಾವ ತರ ಈ ಒಂದು ಪ್ರೊಸೀಜರ್ ನಡೆಯುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಅಂದ್ರೆ ನಾಟ್ ಎ ಸಿಂಪಲ್ ಮೆಜಾರಿಟಿ ಆಫ್ ದಿ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಅಂದ್ರೆ ಇಲ್ಲಿ ಅವ್ರನ್ನ ರಿಮೂವ್ ಮಾಡೋದಕ್ಕೆ ಸಿಂಪಲ್ ಮೆಜಾರಿಟಿನ ಯೂಸ್ ಮಾಡ್ತೀರಾ. ದಟ್ ರಿಕ್ವೈರ್ಸ್ ಅನ್ ಎಫೆಕ್ಟಿವ್ ಮೆಜಾರಿಟಿ. ಅಂದ್ರೆ ಇಲ್ಲಿ ನೀವು ಇವನ್ ಸ್ಪೀಕರ್ ಕೂಡ ನೋಡ್ಬೋದು, ಅವ್ರನ್ನು ರಿಮೂವ್ ಮಾಡೋದಕ್ಕೂ ಕೂಡ ಎಫೆಕ್ಟಿವ್ ಮೆಜಾರಿಟಿನೇ ಯೂಸ್ ಮಾಡ್ತಾರೆ. ಇವನ್ ಡೆಪ್ಯೂಟಿ ಚೇರ್ಮನ್ ರಿಮೂವ್ ಮಾಡೋದಕ್ಕೂ ಕೂಡ ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿನ ಯೂಸ್ ಮಾಡ್ತಾರೆ. ಸೊ ಮೆಜಾರಿಟಿ ಆಫ್ ಆಲ್ ದಿ ದೆನ್ ಮೆಂಬರ್ಸ್ ಆಫ್ ದಿ ಹೌಸ್. ಸೊ ನೋಟಿಸ್ ಪೀರಿಯಡ್ ಅಂದ್ರೆ ಈ ರೆಸಲ್ಯೂಷನ್ ನ ಪಾಸ್ ಮಾಡೋದಕ್ಕಿಂತ ಮುಂಚೆ ಮಿನಿಮಮ್ 14 ಡೇಸ್ ಮುಂಚೆನೆ ಅವ್ರಿಗೆ ಆ ನೋಟಿಸ್ ನ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಿಮ್ಗೆ. ಸೊ ಎಫೆಕ್ಟಿವ್ ಮೆಜಾರಿಟಿ ಅಂತ ಬಂದ್ರೆ ನಮ್ಗೆ ಏನು ಈಗ ಟೋಟಲ್ ಸ್ಟ್ರೆಂತ್ ಆಫ್ ದಿ ಹೌಸ್ ಏನಿರುತ್ತೆ, ಸೊ ಟೋಟಲ್ ಸ್ಟ್ರೆಂತ್ ಮೈನಸ್ ವೇಕೆನ್ಸೀಸ್. ಸೊ ವೇಕೆನ್ಸೀಸ್ ಅಂತ ಬಂದ್ರೆ ನಮ್ಗೆ ಏನೋ ಒಂದ್ ಯಾರೋ ಎಂಪಿಗಳು ಡೆತ್ ಆಗಿರುತ್ತೆ ಅಥವಾ ಡ್ಯೂ ಟು ಸಮ್ ಏನೋ ಇಶ್ಯೂ ಇಂದ ಅವರು ಅಂದ್ರೆ ಎಂಪಿ ಇದನ್ನ ಅಂದ್ರೆ ಎಂಪಿ ಸ್ಥಾನನ ಕಳ್ಕೊಂಡಿರ್ತಾರೆ. ಸೊ ಆ ವೇಕೆನ್ಸೀಸ್ ನ ರಿಮೂವ್ ಮಾಡ್ಬೇಕು. ಸೊ ವೇಕೆನ್ಸೀಸ್ ನ ರಿಮೂವ್ ಮಾಡಿ ಡಿವೈಡೆಡ್ ಬೈ 2 ಪ್ಲಸ್ 1. ಸೊ ಈ ಟೋಟಲ್ ಸ್ಟ್ರೆಂತ್ ಇಂದ ವೇಕೆನ್ಸೀಸ್ ನ ರಿಮೂವ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಪ್ಲಸ್ 1 ಮಾಡ್ಬೇಕು. ಸೊ ಇದನ್ನ ನಾವು ಎಫೆಕ್ಟಿವ್ ಮೆಜಾರಿಟಿ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಬಂದ್ರೆ ನಮ್ಗೆ ಟೋಟಲ್ ಸ್ಟ್ರೆಂತ್ ಡಿವೈಡೆಡ್ ಬೈ 2 ಬರುತ್ತೆ, ಪ್ಲಸ್ 1 ಬರುತ್ತೆ. ಪ್ಲಸ್ 1 ಹೆಂಗ್ ತಗೊಂತೀವಿ ಅಂದ್ರೆ ಈಗ ಎರಡು ಈಕ್ವಲ್ ಆಗಿ ಅಂದ್ರೆ ಈಗ ಟೋಟಲ್ ಆಗಿ ನಮ್ಗೆ ಏನು 100 ಸೀಟ್ಸ್ ಇದೆ ಅಂದ್ರೆ ಡಿವೈಡೆಡ್ ಬೈ 2 ಮಾಡಿದಾಗ 50-50 ಬರುತ್ತೆ. ಬಟ್ ಇಲ್ಲಿ ಮೆಜಾರಿಟಿ ಬೇಕು ಅಂದ್ರೆ ಪ್ಲಸ್ 1 ಎಕ್ಸ್ಟ್ರಾ ಬೇಕಿರುತ್ತೆ. 51 ಸೀಟ್ಸ್ ಯಾರಿಗೆ ಬಂದಿರುತ್ತೋ ಅವ್ರು ಏನ್ ಮಾಡ್ಬೋದು, ಗವರ್ನಮೆಂಟ್ ನ ಫಾರ್ಮ್ ಮಾಡ್ಬೋದು. ಓಕೆನಾ. ಸೊ ಅದನ್ನ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೆ ಟೋಟಲ್ ಸ್ಟ್ರೆಂತ್ ಡಿವೈಡೆಡ್ ಬೈ 2 ಪ್ಲಸ್ 1 ಆಗುತ್ತೆ. ಬಟ್ ಇಲ್ಲಿ ಏನು ಡೆಪ್ಯೂಟಿ ಚೇರ್ಮನ್ ನ ರಿಮೂವ್ ಮಾಡೋದಕ್ಕೆ ನಾವು ಎಫೆಕ್ಟಿವ್ ಮೆಜಾರಿಟಿನ ಯೂಸ್ ಮಾಡ್ತಿದ್ವಿ. ಸೊ ಇಲ್ಲಿ ಟೋಟಲ್ ಸ್ಟ್ರೆಂತ್ ಅಲ್ಲಿ ವೇಕೆನ್ಸೀಸ್ ನ ರಿಮೂವ್ ಮಾಡಬೇಕು. ಸೊ ಅದ್ರಲ್ಲಿ ಬೈ 2 ಮಾಡಿ ಪ್ಲಸ್ 1 ಆಡ್ ಮಾಡಿದ್ರೆ ಅಷ್ಟು ವೋಟಿಂಗ್ ಏನಾದ್ರು ಬಿದ್ರೆ ಏನ್ ಮಾಡ್ತಾರೆ, ಡೆಪ್ಯೂಟಿ ಚೇರ್ಮನ್ ರಿಮೂವ್ ಆಗ್ತಾರೆ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಯಾವಾಗ ಡೆಪ್ಯೂಟಿ ಚೇರ್ಮನ್ ನ ಆಫೀಸ್ ವೇಕೆಂಟ್ ಆಗುತ್ತೆ, ಸೊ ಮತ್ತೆ ಅದ್ರಲ್ಲಿ 3 ಬಂದ್ರೆ ನಮಗೆ ಒಂದು ಅವ್ರು ರಿಸೈನ್ ಮಾಡಿದಾಗಾದ್ರೂ ಆಗಿರ್ಬೋದು ಅಥವಾ ಅವ್ರು ರಾಜ್ಯಸಭಾ ಎಂಪಿ ಆಗಿ ಅವರ ಮೆಂಬರ್ಶಿಪ್ ಅಥವಾ ಎಂಪಿ ಇದನ್ನ ಅವರು ಅಂದ್ರೆ ಎಂಪಿ ಸ್ಥಾನನ ಕಳ್ಕೊಂಡ್ರೆ ಸೊ ಅವಾಗ್ಲೂ ಕೂಡ ರಿಸೈನ್ ಮಾಡ್ಬೇಕಾಗುತ್ತೆ. ಮತ್ತೆ ಅವ್ರನ್ನ ರಿಮೂವ್ ಮಾಡಿದ್ರೆ ಇಲ್ಲಿ ಏನು ಎಫೆಕ್ಟಿವ್ ಮೆಜಾರಿಟಿಯಿಂದ ಏನ್ ಮಾಡ್ಬೇಕಾಗುತ್ತೆ, ರಿಮೂವ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಆರ್ಟಿಕಲ್ 91 ಬರುತ್ತೆ. ಸೊ ಆರ್ಟಿಕಲ್ 91 ಪವರ್ ಆಫ್ ದಿ ಡೆಪ್ಯೂಟಿ ಚೇರ್ಮನ್ ಆರ್ ಅದರ್ ಪರ್ಸನ್ ಟು ಪರ್ಫಾರ್ಮ್ ದಿ ಡ್ಯೂಟೀಸ್ ಆಫ್ ದಿ ಆಫೀಸ್ ಆಫ್ ಆರ್ ಟು ಆಕ್ಟ್ ಆಸ್ ದಿ ಚೇರ್ಮನ್. ಅಂದ್ರೆ ಏನೀಗ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ ಅಥವಾ ಅದರ್ ಪರ್ಸನ್ ಈ ಚೇರ್ಮನ್ ಆಗಿ ಏನು ವರ್ಕ್ ಮಾಡೋದು. ಯಾವಾಗ ಚೇರ್ಮನ್ ಆಗಿ ವರ್ಕ್ ಮಾಡ್ತಾರೆ. ಸೊ ಆರ್ಟಿಕಲ್ 91 provides for who will perform the duties of the chairman of Rajya Sabha when the chairman is unable to do so. ಸೊ ಅಂದ್ರೆ ಈಗ ಏನು ಚೇರ್ಮನ್ ಆಫೀಸ್ ಏನಿದೆ ವೇಕೆಂಟ್ ಇದೆ ಡ್ಯೂ ಟು ಅದು ಡೆತ್ ಆದ್ರೂ ಆಗಿರ್ಬೋದು. ಓಕೆ, ಇಲ್ಲಿ ಏನು ಚೇರ್ಮನ್ ನ ಆಫೀಸ್ ವೇಕೆಂಟ್ ಇದೆ ಡ್ಯೂ ಟು ಡೆತ್ ಆಗಿರ್ಬೋದು, ರೆಸಿಗ್ನೇಷನ್ ಆಗಿರ್ಬೋದು, ಅದೇ ತರ ಏನೋ ಚೇರ್ಮನ್ ನ ರಿಮೂವ್ ಮಾಡೋದಾಗಿರ್ಬೋದು. ದೆನ್ ವೈಸ್ ಪ್ರೆಸಿಡೆಂಟ್ ಆಕ್ಟಿಂಗ್ ಎಸ್ ದಿ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ 65. ಅಂದ್ರೆ ಈಗ ಪ್ರೆಸಿಡೆಂಟ್ ಆಫೀಸ್ ಏನಾದ್ರು ವೇಕೆಂಟ್ ಇದ್ರೆ ಆ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಿರ್ತಾರೆ. ಸೊ ಈ ಎಲ್ಲಾ ಟೈಮಲ್ಲಿ ಏನ್ ಮಾಡ್ತಾರೆ, ಡೆಪ್ಯೂಟಿ ಚೇರ್ಮನ್ ಏನ್ ಇರ್ತಾರೆ ಅವರು ಚೇರ್ಮನ್ ಆಗಿ ಆಕ್ಟ್ ಅಂದ್ರೆ ಚೇರ್ಮನ್ ಆಗಿ ಅವರು ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಇನ್ ಸಚ್ ಕೇಸಸ್ ದಿ ಡೆಪ್ಯೂಟಿ ಚೇರ್ಮನ್ ಪರ್ಫಾರ್ಮ್ಸ್ ದಿ ಡ್ಯೂಟೀಸ್ ಆಫ್ ದಿ ಚೇರ್ಮನ್. ಸೊ ಈ ಟೈಮಲ್ಲಿ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರೆ, ಚೇರ್ಮನ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇಫ್ ದಿ ಆಫೀಸ್ ಆಫ್ ದಿ ಡೆಪ್ಯೂಟಿ ಚೇರ್ಮನ್ is also vacant, the president appoints a Rajya Sabha member to perform those duties until a new deputy chairman is elected. ಅಂದ್ರೆ ಇವಾಗ ಏನೋ ಪ್ರೆಸಿಡೆಂಟ್ ಆಫೀಸ್ ಅಂತೂ ವೇಕೆಂಟ್ ಇದೆ. ಸೊ ಆ ಟೈಮಲ್ಲಿ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರೆ, ಚೇರ್ಮನ್ ಆಗಿ ವರ್ಕ್ ಮಾಡ್ತಾರೆ. ಈಗ ಡೆಪ್ಯೂಟಿ ಚೇರ್ಮನ್ ಆಫೀಸು ಕೂಡ ವೇಕೆಂಟ್ ಇದ್ರೆ ಅವಾಗ ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅನದರ್ ರಾಜ್ಯಸಭಾ ಎಂಪಿನ ಏನ್ ಮಾಡ್ತಾರೆ, ಈ ಒಂದು ಅಂದ್ರೆ
ಆಸ್ ಎ ಚೇರ್ಮನ್ ಆಗಿ ಆಕ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಚೇರ್ಮನ್ ಆಗಿ ಫಂಕ್ಷನ್ ಅಥವಾ ಆ ಒಂದು ಕಾರ್ಯ ನಿರ್ವಹಿಸೋದಕ್ಕೆ ಆ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ರಾಜ್ಯಸಭಾ ಎಂಪಿನ ಅಪಾಯಿಂಟ್ ಮಾಡ್ತಾರೆ. ಸೊ ಅಂದ್ರೆ ಯಾವುದೇ ಒಂದು ಅಂದ್ರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ಚೇರ್ಮನ್ ಆಗಿ ಯಾರಾದ್ರೂ ಇರ್ಲೇಬೇಕು. ಸೊ ಆ ಪ್ಲೇಸ್ ವೇಕೆಂಟ್ ಇರೋದಕ್ಕೆ ಬರೋದಿಲ್ಲ. ಸೊ ಈಗ ಚೇರ್ಮನ್ ಇಲ್ಲ ಅಂದ್ರೆ ಅದ್ರ ಪ್ಲೇಸ್ ಡೆಪ್ಯೂಟಿ ಚೇರ್ಮನ್ ಬರ್ತಾರೆ. ಡೆಪ್ಯೂಟಿ ಚೇರ್ಮನ್ ಇಲ್ಲ ಅಂದ್ರೆ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಅದರ್ ಪರ್ಸನ್ ಅಂದ್ರೆ ರಾಜ್ಯಸಭಾ ಎಂಪಿನೇ ಏನ್ ಮಾಡ್ತಾರೆ ಈ ಒಂದು ಏನು ಚೇರ್ಮನ್ ಆಗಿ ವರ್ಕ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ. ಸೊ ಇದು ಏನು ಆ ಒಂದು ಆಫೀಸ್ ವೇಕೆಂಟ್ ಇದ್ದಾಗ. ಬಟ್ ಇಲ್ಲಿ ಇನ್ನೊಂದು ಏನ್ ಸಿಚುವೇಶನ್ ಇದೆ, ವೆನ್ ದಿ ಚೇರ್ಮನ್ ಇಸ್ ಅಬ್ಸೆಂಟ್ ಫ್ರಮ್ ಎ ಸಿಟ್ಟಿಂಗ್ ಅಂದ್ರೆ ಚೇರ್ಮನ್ ಇದಾರೆ ಬಟ್ ಅವರು ಏನೋ ಲೀವ್ ಹಾಕೊಂಡಿರ್ಬೋದು ಅಥವಾ ಅವ್ರು ಏನೋ ಬೇರೆ ಒಂದು ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಸೊ ಆ ಟೈಮ್ ಅಲ್ಲಿ ಅಂದ್ರೆ ಚೇರ್ಮನ್ ಆಗಿ ನಮ್ಗೆ ವೈಸ್ ಪ್ರೆಸಿಡೆಂಟ್ ಇದಾರೆ ಬಟ್ ಡ್ಯೂ ಟು ಸಮ್ ಇಶ್ಯೂಸ್ ಅವ್ರೇನೋ ಈ 1 ಮಂತ್ ಆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಿಕ್ ಆಗೋದಿಲ್ಲ ಅನ್ಕೊಳ್ಳಿ. ಸೊ ಆ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಇಲ್ಲಿ ಡೆಪ್ಯೂಟಿ ಚೇರ್ಮನ್ ಕೂಡ ಇದಾರೆ. ಸೊ ಈಗ ಡೆಪ್ಯೂಟಿ ಚೇರ್ಮನ್ ಕೂಡ ಅವರು ಏನೋ ಲೀವ್ ಮೇಲೆ ಹೋಗಿರ್ತಾರೆ, ಏನೋ ಲೀವ್ ತಗೊಂಡಿರ್ತಾರೆ ಅನ್ಕೊಳ್ಳಿ. ಸೊ ಆ ಟೈಮಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಯಾರು ವರ್ಕ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪ್ಯಾನಲ್ ಆಫ್ ವೈಸ್ ಚೇರ್ಪರ್ಸನ್ಸ್ ಅಂತ ಇದಾರೆ. ಸೊ ಇದನ್ನ ಏನು ಡೆಪ್ಯೂಟಿ ಚೇರ್ಮನ್ ಅವರು ಕೂಡ ಇಲ್ಲ ಅಂದ್ರೆ ಈ ಒಂದು ಪ್ಯಾನಲ್ ಆಫ್ ವೈಸ್ ಚೇರ್ಪರ್ಸನ್ಸ್ ಅಂತ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅದ್ರಲ್ಲಿ ಆರ್ಡರ್ ವೈಸ್ ಕೊಟ್ಟಿರ್ತಾರೆ. ಸೊ ಈಗ ಅದ್ರಲ್ಲಿ ಸಮ್ 10 ಪರ್ಸನ್ ಇದ್ರೆ ಸೊ ಈಗ ಡೆಪ್ಯೂಟಿ ಚೇರ್ಮನ್ ಇಲ್ಲ ಅಂದ್ರೆ ಫಸ್ಟ್ ಪರ್ಸನ್ ಯಾರು ಇರ್ತಾರೋ ಅವರು ಏನು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಓಕೆನಾ? ಇದು ಬಂದು ಏನು ಇದು ಯಾವಾಗ ಬರುತ್ತೆ ಅಂದ್ರೆ ಇಲ್ಲಿ ಚೇರ್ಮನ್ ಕೂಡ ಇದಾರೆ. ಚೇರ್ಮನ್ ಕೂಡ ಆಫೀಸಲ್ಲಿ ಇದಾರೆ ಬಟ್ ಏನೋ ಲೀವ್ ಅಥವಾ ಏನೋ ಒಂದು ಇಶ್ಯೂ ಇಂದ ಅವರು ಏನೋ ಚೇರ್ಮನ್ ಆಗಿ ಅಥವಾ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಿಕ್ ಆಗ್ತಿಲ್ಲ. ಸೊ ಆ ಟೈಮಲ್ಲಿ ಡೆಪ್ಯೂಟಿ ಚೇರ್ಮನ್ ಬರ್ತಾರೆ. ಡೆಪ್ಯೂಟಿ ಚೇರ್ಮನ್ ಕೂಡ ಅವರು ಕೂಡ ಇದಾರೆ ಬಟ್ ಅವರು ಏನೋ ಈಗ ಲೀವ್ ತಗೊಂಡಾಗ ಅವರು ಕೂಡ ಏನೋ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಿಕ್ ಆಗೋದಿಲ್ಲ. ಆ ಟೈಮಲ್ಲಿ ಈ ಪ್ಯಾನಲ್ ಆಫ್ ವೈಸ್ ಚೇರ್ ಪರ್ಸನ್ಸ್ ಅಂತ ಇರ್ತಾರೆ. ಅದ್ರಲ್ಲಿ 10 ಮೆಂಬರ್ಸ್ ಇದ್ರೆ ಸೊ ಅದನ್ನ ಆರ್ಡರ್ ವೈಸ್ ಅವ್ರು ಏನ್ ಮಾಡಿರ್ತಾರೆ ಅರೇಂಜ್ ಮಾಡಿರ್ತಾರೆ. ಸೊ ಈಗ ಫಸ್ಟ್ ಪರ್ಸನ್ ಈಗ ಡೆಪ್ಯೂಟಿ ಚೇರ್ಮನ್ ಇಲ್ಲ ಅಂದ್ರೆ ವೈಸ್ ಚೇರ್ ಏನು ಪ್ಯಾನಲ್ ಆಫ್ ವೈಸ್ ಚೇರ್ ಪರ್ಸನ್ಸ್ ಅಂತ ಇರ್ತಾರೆ. ಸೊ ಅದರಲ್ಲಿ ಫಸ್ಟ್ ಪರ್ಸನ್ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಈಗ ಫಸ್ಟ್ ಪರ್ಸನ್ ಇಲ್ಲ ಅಂದ್ರೆ ಸೊ ಇದ್ರಲ್ಲಿ ಈ ಪ್ಯಾನಲ್ ಅಲ್ಲೇ ಸೆಕೆಂಡ್ ಪರ್ಸನ್. ಸೊ ಸೆಕೆಂಡ್ ಪರ್ಸನ್ ಏನ್ ಮಾಡ್ತಾರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇವ್ರಿಬ್ರು ಆಬ್ಸೆಂಟ್ ಇದ್ರೆ ಥರ್ಡ್ ಪರ್ಸನ್. ಸೊ ಈ ತರ ಏನು ಒಂದ್ 10 ಮೆಂಬರ್ಸ್ ಇರ್ತಾರೆ ಪ್ಯಾನಲ್ ಆಫ್ ವೈಸ್ ಚೇರ್ ಪರ್ಸನ್ಸ್ ಅನ್ನೋ ಆ ಒಂದು ಗ್ರೂಪ್ ಅಲ್ಲಿ. ಸೊ ಅವರು ಆರ್ಡರ್ ವೈಸ್ ಇರ್ತಾರೆ. ಸೊ ಯಾರು ಆಬ್ಸೆಂಟ್ ಇರ್ತಾರೆ ಅವರು ನೆಕ್ಸ್ಟ್ ಆರ್ಡರ್ ಪ್ರಕಾರನೇ ಏನ್ ಮಾಡ್ತಾರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇದು ಗೊತ್ತಿರ್ಬೇಕು. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಇಲ್ಲಿ ಏನು ಯಾವಾಗ ನಮ್ಗೆ ಪ್ರೆಸಿಡೆಂಟ್ ಆಫೀಸ್ ವೇಕೆಂಟ್ ಇರುತ್ತೆ, ಪ್ರೆಸಿಡೆಂಟ್ ಅಲ್ಲ ಚೇರ್ಮನ್ ಆಫೀಸ್ ವೇಕೆಂಟ್ ಇರುತ್ತೆ, ಅವಾಗ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಈಗ ಡೆಪ್ಯೂಟಿ ಚೇರ್ಮನ್ ಕೂಡ ಇಲ್ಲ ಅಂತ ಅಂದ್ರೆ ಆ ಟೈಮಲ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ರಾಜ್ಯಸಭಾ ಎಂಪಿನ ಪ್ರಿಸೈಡಿಂಗ್ ಆಫೀಸರ್ ಆಗಿ ಏನೋ ಅಪಾಯಿಂಟ್ ಮಾಡ್ತಾರೆ. ಸೊ ಇಲ್ಲಿ ಅವ್ರ ಆಬ್ಸೆಂಟ್ ಅಥವಾ ಅವ್ರ ಆಫೀಸ್ ವೇಕೆಂಟ್ ಇದ್ದಾಗ. ಬಟ್ ಇಲ್ಲಿ ಅವ್ರು ಇದಾರೆ, ಅವರು ಆ ಒಂದು ಪೋಸ್ಟ್ ಅಲ್ಲಿ ಇದಾರೆ ಬಟ್ ಇಲ್ಲಿ ಅವರು ಲೀವ್ ತಗೊಂಡಿರೋದ್ರಿಂದನೋ ಅಥವಾ ಬೇರೆ ಏನೋ ಫಂಕ್ಷನ್ಸ್ ಇಂದ ಅವ್ರು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಿಕ್ ಆಗಲ್ಲ. ಸೊ ಆ ಟೈಮಲ್ಲಿ ಏನೋ ಚೇರ್ಮನ್ ಇರ್ತಾರೆ. ಚೇರ್ಮನ್ ಇಲ್ಲ ಅಂದ್ರೆ ಡೆಪ್ಯೂಟಿ ಚೇರ್ಮನ್ ಬರ್ತಾರೆ. ಡೆಪ್ಯೂಟಿ ಚೇರ್ಮನ್ ಕೂಡ ಇಲ್ಲ ಅಂದ್ರೆ ಪ್ಯಾನಲ್ ಆಫ್ ವೈಸ್ ಚೇರ್ ಪರ್ಸನ್ಸ್ ಅಂತ ಇದ್ದಾರೆ, ಅವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ಏನೋ ವರ್ಕ್ ಮಾಡ್ತಾರೆ. ಸೊ ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್ ಬಂದು ಆರ್ಟಿಕಲ್ 92 ಬರುತ್ತೆ. Article 92, the chairman or deputy chairman not to preside while a resolution for his removal from office is under consideration. ಅಂದ್ರೆ ಈಗ ಏನು ಚೇರ್ಮನ್ ಅಥವಾ ಡೆಪ್ಯೂಟಿ ಚೇರ್ಮನ್ ಏನ್ ಮಾಡ್ತಾರೆ ರಿಮೂವ್ ಮಾಡೋದಕ್ಕೆ ಅಂತ ಹೇಳಿ ಆ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ ಚೇರ್ಮನ್ ಅಥವಾ ಡೆಪ್ಯೂಟಿ ಚೇರ್ಮನ್ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಿಕ್ ಬರೋದಿಲ್ಲ. ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಈಗೇನು ನಮ್ಗೆ ರಾಜ್ಯಸಭಾದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಆ ಒಂದು ಸಭೆಯ ಅಧ್ಯಕ್ಷತೆ ಯಾರು ವಹಿಸಿರ್ತಾರೆ. ಈಗ ಚೇರ್ಮನ್, ರಾಜ್ಯಸಭಾ ಬಂದ್ರೆ ಚೇರ್ಮನ್ ಇರ್ತಾರೆ. ಸೊ ಅದೇ ತರ ಲೋಕಸಭಾ ಬಂದ್ರೆ ಸ್ಪೀಕರ್ ಇರ್ತಾರೆ. ಅವ್ರನ್ನ ನಾವು ಪ್ರಿಸೈಡಿಂಗ್ ಆಫೀಸರ್ ಅಂತ ಹೇಳ್ತೀವಿ. ಯಾವಾಗ ನಮ್ಗೆ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ನ ರಿಮೂವ್ ಮಾಡೋ ರೆಸಲ್ಯೂಷನ್ ನ ಪಾಸ್ ಮಾಡ್ತಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಇವರು ಪ್ರಿಸೈಡಿಂಗ್ ಆಫೀಸರ್ಸ್ ಆಗಿ ವರ್ಕ್ ಮಾಡೋದಕ್ಕೆ ಬರೋದಿಲ್ಲ.
So when a resolution for the removal of chairman is under the consideration, the chairman shall not preside over the sitting. Therefore, the deputy chairman or another unauthorized member preside. ಸೊ ಆ ಟೈಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಚೇರ್ಮನ್ ಏನು ವೈಸ್ ಪ್ರೆಸಿಡೆಂಟ್ ಏನಿರ್ತಾರೆ ಅವ್ರ ಅವರ ರಿಮೂವಲ್ಗೆ ಅಂತ ಹೇಳಿ ರೆಸೊಲ್ಯೂಷನ್ ಪಾಸ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಅವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ಏನು ಪ್ರಿಸೈಡಿಂಗ್ ಆಫೀಸರ್ ಆಗೋದಕ್ಕೆ ಬರೋದಿಲ್ಲ. ಸೊ ಅವರು ಆಸ್ ಎ ಜಸ್ಟ್ ಏನು ಅವ್ರು ಇವನ್ ಚೇರ್ಮನ್ ಅಲ್ಲಿ MP ಕೂಡ ಆಗಿರೋದಿಲ್ಲ, ಜಸ್ಟ್ ಆ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು, ಬಟ್ ಪ್ರಿಸೈಡಿಂಗ್ ಆಫೀಸರ್ ಆಗಿರೋದಿಲ್ಲ. ಸೊ ಆ ಟೈಮಲ್ಲಿ ಡೆಪ್ಯೂಟಿ ಚೇರ್ಮನ್ ಏನಿರ್ತಾರೆ ಅವರು ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಸೊ ಅದೇ ತರ ವೆನ್ ಎ ರೆಸೊಲ್ಯೂಷನ್ ಫಾರ್ ದಿ ರಿಮೂವಲ್ ಆಫ್ ದಿ ಡೆಪ್ಯೂಟಿ ಚೇರ್ಮನ್, ಈಗ ಡೆಪ್ಯೂಟಿ ಚೇರ್ಮನ್ ನ ರಿಮೂವ್ ಮಾಡೋದಕ್ಕೆ ಆ ರೆಸೊಲ್ಯೂಷನ್ ಪಾಸ್ ಮಾಡ್ತಿದ್ರೆ ಆ ಟೈಮಲ್ಲಿ ಡೆಪ್ಯೂಟಿ ಚೇರ್ಮನ್ ಕೂಡ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಆ ಟೈಮಲ್ಲಿ ಅನದರ್ ಪರ್ಸನ್ ಬೇರೆ ಯಾರನ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಅವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಇವನ್ ಏನು ಲೋಕಸಭಾದಲ್ಲೂ ಕೂಡ ಸೇಮ್ ಇರುತ್ತೆ. ಚೇರ್ಮನ್ ಅಥವಾ ಡೆಪ್ಯೂಟಿ ಚೇರ್ಮನ್ ನ ರಿಮೂವ್ ಮಾಡೋದಕ್ಕಿಂತ ರೆಸೊಲ್ಯೂಷನ್ ಪಾಸ್ ಮಾಡೋ ಟೈಮಲ್ಲಿ ಅವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 93 ಬರುತ್ತೆ. ಸೊ ಆರ್ಟಿಕಲ್ 93, ದಿ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಹೌಸ್ ಆಫ್ ಪೀಪಲ್. ಸೊ ಇಲ್ಲಿ ಹೌಸ್ ಆಫ್ ಪೀಪಲ್ ಅಂದ್ರೆ ಏನ್ ಬರುತ್ತೆ? ಲೋಕಸಭಾ. ಲೋಕಸಭಾನ ನಾವು ಲೋಯರ್ ಹೌಸ್ ಅಂತ ಕೂಡ ಹೇಳ್ತೀವಿ, ಹೌಸ್ ಆಫ್ ಪೀಪಲ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ನಮ್ಗೆ ಲೋಕಸಭಾದಲ್ಲಿ ಬಂದ್ರೆ ಪ್ರಿಸೈಡಿಂಗ್ ಆಫೀಸರ್ ಸ್ಪೀಕರ್ ಇರ್ತಾರೆ, ಸ್ಪೀಕರ್ ಇಲ್ಲ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಏನಾಗ್ತಾರೆ? ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ದಿ ಹೌಸ್ ಆಫ್ ಪೀಪಲ್ ಲೋಕಸಭಾ ಶಲ್ ಆಸ್ ಸೂನ್ ಆಸ್ ಮೇ ಬಿ ಚೂಸ್ 2 members ಆಫ್ ದಿ ಹೌಸ್ ಟು ಬಿ ರೆಸ್ಪೆಕ್ಟಿವ್ಲಿ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್. ಅಂದ್ರೆ ಇಲ್ಲಿ ಲೋಕಸಭಾದಲ್ಲಿ ಏನ್ MP ಗಳು ಇರ್ತಾರೆ ಅವರಲ್ಲೇ ಒಬ್ರನ್ನ ಸ್ಪೀಕರ್ ಆಗಿ ಚೂಸ್ ಮಾಡ್ತಾರೆ, ಇನ್ನೊಬ್ರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಚೂಸ್ ಮಾಡ್ತಾರೆ. So often as the office of the speaker and deputy speaker becomes vacant, the house shall choose another member to be speaker and deputy speaker as the case may be. ಅಂದ್ರೆ ಈಗ ಇಲ್ಲಿ ಸ್ಪೀಕರು ಇಲ್ಲ, ಡೆಪ್ಯೂಟಿ ಸ್ಪೀಕರು ಇಲ್ಲ ಅಂದ್ರೆ ಅನದರ್ ಪರ್ಸನ್ ನ ಏನ್ ಮಾಡ್ತಾರೆ? ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಕ್ಕೆ ಅಸೈನ್ ಮಾಡ್ತಾರೆ. ಸೊ ಆರ್ಟಿಕಲ್ 93 provides for the election of the speaker of Lok Sabha and deputy speaker of the Lok Sabha. So both are elected by the members of Lok Sabha from among themselves. ಸೊ ಇಲ್ಲಿ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಏನಿರ್ತಾರೆ ಇವರು ಲೋಕಸಭಾ MP ಆಗಿರ್ತಾರೆ. ಅವರಲ್ಲೇನೆ ಈಗ ಟೋಟಲ್ ಈಗ 543 ಮೆಂಬರ್ಸ್ ಇದಾರೆ ಅಟ್ ಪ್ರೆಸೆಂಟ್. ಸೊ ಅವರಲ್ಲೇ ಒಬ್ರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ, ಇನ್ನೊಬ್ರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಈಗ ಟೋಟಲ್ ಏನ್ 543 ಮೆಂಬರ್ಸ್ ಇದ್ದಾರೆ, ಇದ್ರಲ್ಲೇ ಒಬ್ರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ, ಇನ್ನೊಬ್ರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ಬಟ್ ರಾಜ್ಯಸಭಾದಲ್ಲಿ ಏನು ಚೇರ್ಮನ್ ಇರ್ತಾರೆ, ಚೇರ್ಮನ್ ಅವರು ವೈಸ್ ಪ್ರೆಸಿಡೆಂಟ್ ಚೇರ್ಮನ್ ಆಗಿರ್ತಾರೆ, ಅವರು ರಾಜ್ಯಸಭಾ MP ಆಗಿರೋದಿಲ್ಲ. ಓಕೆನಾ? ಬಟ್ ಡೆಪ್ಯೂಟಿ ಚೇರ್ಮನ್ ಏನಿರ್ತಾರೆ ಅವ್ರನ್ನ ರಾಜ್ಯಸಭಾ MP ಗಳಲ್ಲಿ ಒಬ್ರನ್ನ ಡೆಪ್ಯೂಟಿ ಚೇರ್ಮನ್ ಆಗಿ ಆಯ್ಕೆ ಮಾಡಿರ್ತಾರೆ. ಬಟ್ ಇಲ್ಲಿ ಲೋಕಸಭಾ ಬಂದಾಗ ಇಬ್ರು ಪ್ರಿಸೈಡಿಂಗ್ ಆಫೀಸರ್ ಏನು ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಇವರಿಬ್ರು ಕೂಡ ಲೋಕಸಭಾ MP ಆಗಿರ್ತಾರೆ. ಓಕೆ, ಇದು ಆರ್ಟಿಕಲ್ 93 ಬಂದು ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಹೌಸ್ ಆಫ್ ಪೀಪಲ್. ಹೌಸ್ ಆಫ್ ಪೀಪಲ್ ಅಂದ್ರೆ ಲೋಕಸಭಾ ಅಂತ ಬರುತ್ತೆ. ಸೊ ಹಾಗಾದ್ರೆ ಈ ಒಂದು ಸ್ಪೀಕರ್ ನ ಯಾವ ತರ ಆಯ್ಕೆ ಮಾಡ್ತಾರೆ? ಸ್ಪೀಕರ್ ಇಸ್ ಎಲೆಕ್ಟೆಡ್ ಬೈ ದಿ ಲೋಕಸಭಾ ಫ್ರಮ್ ಅಮಂಗ್ಸ್ ದೆಮ್ಸೆಲ್ಫ್. ನಾನು ಆಲ್ರೆಡಿ ಹೇಳ್ದೆ ನಿಮ್ಗೆ, ಏನ್ 543 ಮೆಂಬರ್ಸ್ ಇರ್ತಾರೆ ಅದ್ರಲ್ಲೇ ಒಬ್ರನ್ನ ಏನ್ ಮಾಡ್ತಾರೆ? ಎಲೆಕ್ಷನ್ ಮುಖಾಂತರ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ಸೊ ಎಲೆಕ್ಷನ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಯಾರಿಗೆ ಮೆಜಾರಿಟಿ ವೋಟ್ ಬಂದಿರುತ್ತೋ ಅವ್ರನ್ನ ಸ್ಪೀಕರ್ ಆಗಿ ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಬಟ್ ಸ್ಪೀಕರ್ ಅಂದ್ರೆ ವೆನ್ ದಿ ನ್ಯೂಲಿ ಎಲೆಕ್ಟೆಡ್ ಲೋಕಸಭಾ ಮೀಟ್ಸ್ ದಿ ಸ್ಪೀಕರ್ ಪ್ರೋಟೆಮ್ ವಿಲ್ ಪ್ರಿಸೈಡ್ ಬಿಕಾಸ್ ದಿ ಸ್ಪೀಕರ್ ಹ್ಯಾಸ್ ನಾಟ್ ಎಟ್ ಬೀನ್ ಎಲೆಕ್ಟೆಡ್. ಅಂದ್ರೆ ಈಗೇನು ಸ್ಪೀಕರ್ ಆಗಿ ಈಗ ಏನ್ ಆಯ್ಕೆ ಆಗಿದ್ದಾರೆ, ಈಗ ಅಟ್ ಪ್ರೆಸೆಂಟ್ ಏನು ಸ್ಪೀಕರ್ ಇರ್ತಾರೆ ಅವರು ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ ಮಾಡಿ ಮತ್ತೆ ಅವ್ರು ಅಸೆಂಬಲ್ ಆಗೋವರೆಗೂ ಅವರೇ ಸ್ಪೀಕರ್ ಆಗಿ ಏನ್ ಮಾಡ್ತಾರೆ? ಕಂಟಿನ್ಯೂ ಮಾಡ್ತಾರೆ. ಸೊ ಇವಾಗ ಏನ್ ಸ್ಪೀಕರ್ ಇರ್ತಾರೆ ಅವರು ನೆಕ್ಸ್ಟ್ ಮತ್ತೆ ಎಲೆಕ್ಷನ್ಸ್ ಬರುತ್ತೆ. ಸೊ ಎಲೆಕ್ಷನ್ಸ್ ಬಂದು ಮತ್ತೆ ಅವರು ಫಸ್ಟ್ ಸೆಷನ್ ಮತ್ತೆ ಏನ್ ಸೇರ್ತಾರೆ
ಅಲ್ಲಿವರೆಗೂ ಕೂಡ ಇವರೇ ಸ್ಪೀಕರ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಬಟ್ ಫಸ್ಟ್ ಈಗ ಏನೋ ನ್ಯೂಲಿ ಮತ್ತೆ ಎಲೆಕ್ಷನ್ ಕಂಡಕ್ಟ್ ಮಾಡಿದರೆ ಮತ್ತೆ ಲೋಕಸಭಾ ಎಂಪಿಸ್ ಎಲ್ಲ ಫಸ್ಟ್ ಟೈಮ್ ಅಂದ್ರೆ ಮೀಟ್ ಮಾಡಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಅಷ್ಟೊತ್ತಿಗೆ ಈಗ ಏನು ಮುಂಚೆ ಸ್ಪೀಕರ್ ಇದ್ರು ಅವರು ರಿಸೈನ್ ಮಾಡಿರ್ತಾರೆ. ಸೊ ಈಗ ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದಾಗ ಸ್ಪೀಕರ್ ಪ್ರೋಟೆಮ್ ಅಂತ ಹೇಳ್ಬಿಟ್ಟು ಏನೋ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸೊ ಇಲ್ಲಿ ಸ್ಪೀಕರ್ ಪ್ರೋಟೆಮ್ ಅಂತ ಸೊ ಸ್ಪೀಕರ್ ಪ್ರೋಟೆಮ್ ಅಂತ ಇರ್ತಾರೆ. ಸೊ ಇಲ್ಲಿ ಸ್ಪೀಕರ್ ಪ್ರೋಟೆಮ್ ಅಂತ ಅಂದ್ರೆ ಏನು ನಮ್ಗೆ ಈಗ ನ್ಯೂಲಿ ಎಲೆಕ್ಟೆಡ್ ಲೋಕಸಭಾ ಏನಿರುತ್ತೆ ಅದ್ರಲ್ಲಿ ಸೀನಿಯರ್ ಮೋಸ್ಟ್ MP ಯಾರು ಇರ್ತಾರೆ ಅವ್ರನ್ನ ಸ್ಪೀಕರ್ ಪ್ರೋಟೆಮ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಸ್ಪೀಕರ್ ಎಲ್ಲಿವರೆಗೂ ವರ್ಕ್ ಮಾಡ್ತಾರೆ ಅಂದ್ರೆ ಎಲ್ಲಿ ನಮ್ಗೆ ನೆಕ್ಸ್ಟ್ ಎಲೆಕ್ಷನ್ ಆಗಿ ಅವರು ಫಸ್ಟ್ ಟೈಮ್ ಎಲ್ಲರೂ ಕೂಡ ಏನು ಮೀಟ್ ಆಗೋವರೆಗೂ ಅಂದ್ರೆ ಫಸ್ಟ್ ಸೆಷನ್ ಅಲ್ಲಿ ಎಲ್ಲರೂ ಕೂಡ ಮೀಟ್ ಆಗೋವರೆಗೂ ಕೂಡ ಆ ಸ್ಪೀಕರ್ ಹಳೆ ಸ್ಪೀಕರ್ ಏನಿರ್ತಾರೆ ಅವರು ವರ್ಕ್ ಮಾಡ್ತಾರೆ. ಬಟ್ ಅವರು ಫಸ್ಟ್ ಟೈಮ್ ಏನ್ ಮೀಟ್ ಮಾಡ್ತಾರೆ ಆ ಟೈಮಲ್ಲಿ ಮುಂಚೆ ಓಲ್ಡ್ ಸ್ಪೀಕರ್ ಏನಿರ್ತಾರೆ ಅವ್ರು ರಿಸೈನ್ ಮಾಡಿರ್ತಾರೆ. ಸೊ ಈಗ ಫಸ್ಟ್ ಟೈಮ್ ಅಸೆಂಬಲ್ ಆದಾಗ ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಯಾರಾದ್ರೂ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಈ ಸೀನಿಯರ್ ಮೋಸ್ಟ್ MP ಯಾರು ಇರ್ತಾರೆ ಅವ್ರನ್ನೇ ಸ್ಪೀಕರ್ ಪ್ರೋಟೆಮ್ ಅಂತ ಹೇಳ್ಬಿಟ್ಟು ಅಪಾಯಿಂಟ್ ಮಾಡ್ತಾರೆ. ಸೊ ಇದು ನಿಮ್ಗೆ ವರ್ಡ್ ಗೊತ್ತಿರ್ಬೇಕು, ಸ್ಪೀಕರ್ ಪ್ರೋಟೆಮ್ ಅಂತ ಬರ್ತಾರೆ. ಸೊ ಯೂಶಲಿ ದಿ ಸೀನಿಯರ್ ಮೋಸ್ಟ್ MP is appointed as the speaker pro tem. ಸೊ ಸ್ಪೀಕರ್ pro tem administer the oath to the newly elected MPs. ಏನು ನಮ್ಗೆ ಹೊಸದಾಗಿ ಎಲೆಕ್ಟ್ ಆಗಿರ್ತಾರೆ MPs ಎಲ್ಲ ಅವ್ರಿಗೆ ಅಂದ್ರೆ ಈ ಒಂದು ಪ್ರಮಾಣ ವಚನನ ಬೋಧಿಸೋದು ಕೂಡ ಇವರೇ ಸ್ಪೀಕರ್ ಪ್ರೋಟೆಮ್ಮೆ ಆಗಿರ್ತಾರೆ. ಸೊ he or she facilitates and conducts the election of the speaker. ಇಲ್ಲಿ ಸ್ಪೀಕರ್ ಪ್ರೋಟೆಮ್ ಏನ್ ಇರ್ತಾರೆ ಇವರೇ ಅಂದ್ರೆ ನೆಕ್ಸ್ಟ್ ಸ್ಪೀಕರ್ ನ ಎಲೆಕ್ಟ್ ಮಾಡೋದಕ್ಕೆ ಎಲೆಕ್ಷನ್ ನ ಕಂಡಕ್ಟ್ ಮಾಡೋದು ಕೂಡ ಇವರೇ ಆಗಿರ್ತಾರೆ. ಇವರೇ ಡೇಟ್ ಅನೌನ್ಸ್ ಮಾಡಿ ಆ ಎಲೆಕ್ಷನ್ ಕೂಡ ಇವರೇ ಕಂಡಕ್ಟ್ ಮಾಡಿ ಆ ಸ್ಪೀಕರ್ ನ ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ. ಸೊ ದಿ ಡೇಟ್ ಆಫ್ ದಿ ಎಲೆಕ್ಷನ್ ಆಫ್ ದಿ ಸ್ಪೀಕರ್ ಇಟ್ ಡಿಸೈಡೆಡ್ ಬೈ ದಿ ಪ್ರೆಸಿಡೆಂಟ್. ಓಕೆ, ಇಲ್ಲಿ ಈ ಒಂದು ಎಲೆಕ್ಷನ್ ಏನು ಸ್ಪೀಕರ್ ಎಲೆಕ್ಷನ್ ಏನ್ ನಡಿಬೇಕು ಆ ಡೇಟ್ ನ ಫಿಕ್ಸ್ ಮಾಡೋರು ಪ್ರೆಸಿಡೆಂಟ್ ಆಗಿರ್ತಾರೆ. ಬಟ್ ಆ ಎಲೆಕ್ಷನ್ ಎಲ್ಲ ಕಂಡಕ್ಟ್ ಮಾಡೋದಕ್ಕೆ ಆ ಟೈಮಲ್ಲೂ ಕೂಡ ಪ್ರಿಸೈಡಿಂಗ್ ಆಫೀಸರ್ ಆಗಿ ಸ್ಪೀಕರ್ ಪ್ರೋಟೆಮ್ ಇರ್ತಾರೆ. ಒನ್ಸ್ ಏನು ಹೊಸದಾಗಿ ಸ್ಪೀಕರ್ ಆಯ್ಕೆ ಆಗ್ತಾರೆ ಸೊ ಅವಾಗ ಸ್ಪೀಕರ್ ಪ್ರೋಟೆಮ್ ಅನ್ನೋ ಆ ಪ್ಲೇಸ್ ಅಂದ್ರೆ ವೇಕೆಂಟ್ ಅಂದ್ರೆ ಅಲ್ಲಿಗೆ ಅವ್ರ ವರ್ಕ್ ಮುಗಿಯುತ್ತೆ. ಸೊ ಹೊಸದಾಗಿ ಎಲೆಕ್ಟ್ ಆದಂತ ಸ್ಪೀಕರ್ ಏನ್ ಮಾಡ್ತಾರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಆಫ್ಟರ್ ದಿ ಸ್ಪೀಕರ್ ಇಸ್ ಎಲೆಕ್ಟೆಡ್ ದಿ ಆಫೀಸ್ ಆಫ್ ದಿ ಸ್ಪೀಕರ್ ಪ್ರೋಟೆಮ್ ದಟ್ ಬಿಕಮ್ಸ್ ವೇಕೆಂಟ್. ಸೊ ಎಲ್ಲಿವರೆಗೂ ನಮ್ಗೆ ಏನು ಹೊಸದಾಗಿ ಸ್ಪೀಕರ್ ಆಯ್ಕೆ ಆಗೋವರೆಗೂ ಅಷ್ಟೇನೆ ಸ್ಪೀಕರ್ ಪ್ರೋಟೆಮ್ ಇರ್ತಾರೆ. ಸೊ ಒನ್ಸ್ ನಮ್ಗೆ ಸ್ಪೀಕರ್ ಆಯ್ಕೆ ಆದ್ಮೇಲೆ ಅಂದ್ರೆ ಅವ್ರು ಎಲೆಕ್ಷನ್ ಕಂಡಕ್ಟ್ ಮಾಡಿ ಅವ್ರು ಒನ್ಸ್ ಆಯ್ಕೆ ಆದ್ಮೇಲೆ ಸೊ ಸ್ಪೀಕರ್ ಪ್ರೋಟೆಮ್ ಅವರ ಒಂದು ವರ್ಕ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಆ ಒಂದು ಪ್ಲೇಸ್ ಏನಾಗುತ್ತೆ ವೇಕೆಂಟ್ ಆಗುತ್ತೆ. ಸೊ ದಿ ಆಫೀಸ್ ಆಫ್ ದಿ ಸ್ಪೀಕರ್ ಬಿಕಮ್ಸ್ ವೇಕೆಂಟ್ ಇನ್ 3 ಸರ್ಕಮ್ಸ್ಟೆನ್ಸಸ್. ಅಂದ್ರೆ ಈ ಸ್ಪೀಕರ್ ಆಫೀಸ್ 3 ಕೇಸಸ್ ಅಲ್ಲಿ ಏನು ವೇಕೆಂಟ್ ಇರುತ್ತೆ. ಒಂದು ಇಫ್ he or she ceases to be a member of the parliament, ಅಂದ್ರೆ ಅವರು ಏನು ಲೋಕಸಭಾ MP ಆಗಿ ಏನಾದ್ರೂ ಮೆಂಬರ್ಶಿಪ್ ನ ಕಳ್ಕೊಂಡ್ರೆ ಸೊ ಅವಾಗ್ಲೂ ಕೂಡ ಸ್ಪೀಕರ್ ಏನಾಗಬೇಕಾಗುತ್ತೆ ಅಂದ್ರೆ ಅವರ ಆಫೀಸ್ ವೇಕೆಂಟ್ ಇರುತ್ತೆ. ಸೊ ಇಫ್ ದಿ ಸ್ಪೀಕರ್ ರಿಸೈನ್ಸ್ ಬೈ ರೈಟಿಂಗ್ ಟು ದಿ ಡೆಪ್ಯೂಟಿ ಸ್ಪೀಕರ್, ಅಂದ್ರೆ ಅವರು ಡೆಪ್ಯೂಟಿ ಸ್ಪೀಕರ್ಗೆ ಲೈಕ್ ರೆಸಿಗ್ನೇಷನ್ ಕೊಟ್ಟಿದ್ರೆ ಸೊ ಅಂದ್ರೆ ರಿಸೈನ್ ಮಾಡಿದ್ರೆ ಅವಾಗ್ಲೂ ಕೂಡ ಅವರ ಪ್ಲೇಸ್ ವೇಕೆಂಟ್ ಇರುತ್ತೆ. ಸೊ ಇಫ್ ದಿ ಸ್ಪೀಕರ್ ಇಸ್ ರಿಮೂವ್ಡ್ ಬೈ ಎ ರೆಸಲ್ಯೂಷನ್ ಪಾಸಿಂಗ್ ಬೈ ದಿ ಮೆಜಾರಿಟಿ ಆಫ್ ದಿ ಮೆಂಬರ್ಸ್ ಆಫ್ ದಿ ಹೌಸ್. ಸೊ ಇಲ್ಲಿ ಇವ್ರನ್ನು ಕೂಡ ಏನಾದ್ರೂ ರೆಸಲ್ಯೂಷನ್ ನ ಪಾಸ್ ಮಾಡಿ ರಿಮೂವ್ ಮಾಡಿದ್ರೆ ಇಲ್ಲಿ ಸ್ಪೀಕರ್ ನ ರಿಮೂವ್ ಮಾಡೋದು ಲೋಕಸಭಾದಲ್ಲಿ ಮಾತ್ರನೇ ವೋಟ್ ಮಾಡ್ಬೇಕಾಗುತ್ತೆ. ಇವನ್ ನಮ್ಗೆ ಚೇರ್ಮನ್ ಅಥವಾ ಏನು ಡೆಪ್ಯೂಟಿ ಚೇರ್ಮನ್ ಏನಿರ್ತಾರೆ ಅವ್ರನ್ನ ರಿಮೂವ್ ಮಾಡೋದು ಕೂಡ ಆ ಒಂದು ಹೌಸ್ ಅಲ್ಲಿ ಮಾತ್ರನೇ ಏನ್ ಮಾಡ್ತಾರೆ ಅಂದ್ರೆ ವೋಟಿಂಗ್ ಮಾಡ್ತಾರೆ. ಸೊ ಈಗ ಸ್ಪೀಕರ್ ಬಂದ್ರೆ ಲೋಕಸಭಾದವರೇ ವೋಟ್ ಮಾಡಿ ಆ ರೆಸಲ್ಯೂಷನ್ ನ ಪಾಸ್ ಮಾಡಿ ಅಲ್ಲಿ ಎಫೆಕ್ಟಿವ್ ಮೆಜಾರಿಟಿಯಿಂದ ಏನಾದ್ರು ಆ ಒಂದು ರೆಸಲ್ಯೂಷನ್ ಪಾಸ್ ಆದ್ರೆ ಅವಾಗ ಸ್ಪೀಕರ್ ಏನಾಗ್ತಾರೆ ಇಲ್ಲಿ ರಿಮೂವ್ ಆಗ್ತಾರೆ. ಸೊ ಇಲ್ಲಿ ಸ್ಪೀಕರ್ ನ ರಿಮೂವ್ ಮಾಡೋ ಪ್ರೊಸೀಜರ್ ಯಾವ ತರ ಇರುತ್ತೆ ಅಂದ್ರೆ ಮಿನಿಮಮ್ 50 MPs ಶುಡ್ ಗಿವ್ ಎ ನೋಟಿಸ್ ಫಾರ್ ಮೂವಿಂಗ್ ದಿ ರೆಸಲ್ಯೂಷನ್. ಈ ರೆಸಲ್ಯೂಷನ್ ನ ಪಾಸ್ ಮಾಡೋದಕ್ಕೆ 50 MPs ಏನ್ ಮಾಡಬೇಕಾಗುತ್ತೆ ಅಂದ್ರೆ ಎಲ್ರು ಒಟ್ಟಿಗೆ ಸೇರಿ ಈ ಒಂದು ನೋಟಿಸ್ ನ ಕೊಡ್ಬೇಕಾಗುತ್ತೆ. ಸೊ ಇಲ್ಲೂ ಕೂಡ 14 days ಅಡ್ವಾನ್ಸ್ ನೋಟಿಸ್ ನ ಕೊಡ್ಬೇಕು ಸ್ಪೀಕರ್ಗೆ. ಸೊ ನೋ ಸ್ಪೆಸಿಫಿಕ್ ಗ್ರೌಂಡ್ ಆರ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ದಿ ರಿಮೂವಲ್. ಅಂದ್ರೆ ಈಗ ಸ್ಪೀಕರ್ ನ ರಿಮೂವ್ ಮಾಡೋದಕ್ಕೆ ಇದೇ ಒಂದು ರೀಸನ್ ಇರ್ಬೇಕು ಅಂತ ಯಾವುದೇ ರೀಸನ್ಸ್ ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ದಿ ರೆಸಲ್ಯೂಷನ್ ಇಸ್ ಪಾಸ್ಡ್ ಬೈ ದಿ ಎಫೆಕ್ಟಿವ್ ಮೆಜಾರಿಟಿ ಆಫ್ ಆಲ್ ದಿ ದೆನ್ ಮೆಂಬರ್ಸ್ ಆಫ್ ದಿ ಹೌಸ್.
ನಾನು ಆಲ್ರೆಡಿ ಹೇಳಿದೆ ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ ಏನು ಅಂತ. ಟೋಟಲ್ ಸ್ಟ್ರೆಂತ್ ಅಲ್ಲಿ ವೇಕೆನ್ಸೀಸ್ ನ ರಿಮೂವ್ ಮಾಡ್ಬೇಕು, ಅದ್ರಲ್ಲಿ ಅರ್ಧ ತಗೊಂಡು +1. ಸೊ ಇಷ್ಟು ಓಟ್ ಏನಾದ್ರು ಬಿದ್ರೆ ಆವಾಗ ಒಂದು ರೆಸೊಲ್ಯೂಷನ್ ಏನಾಗುತ್ತೆ, ಪಾಸ್ ಆಗುತ್ತೆ. ಸೊ ಸ್ಪೀಕರ್ ಏನಾಗ್ತಾರೆ, ರಿಮೂವ್ ಆಗ್ತಾರೆ. ಸೊ ಲೋಕಸಭಾ ರಿಮೂವ್ಸ್ ದಿ ಸ್ಪೀಕರ್ ಬೈ ಅನ್ ಎಫೆಕ್ಟಿವ್ ಮೆಜಾರಿಟಿ. ರಾಜ್ಯಸಭಾ ಹ್ಯಾಸ್ ನೋ ರೋಲ್ ಇನ್ ದಿ ರಿಮೂವಲ್ ಆಫ್ ದಿ ಸ್ಪೀಕರ್. ಈಗ ಸ್ಪೀಕರ್ ನ ರಿಮೂವ್ ಮಾಡ್ಬೇಕಾದ್ರೆ ಈ ಒಂದು ರೆಸೊಲ್ಯೂಷನ್ ಏನಿರುತ್ತೆ ಇದು ಲೋಕಸಭಾದಲ್ಲಿ ಮಾತ್ರನೇ ಪಾಸ್ ಆಗುತ್ತೆ. ಸೊ ಲೋಕಸಭಾ ಮೆಂಬರ್ಸ್ ಮಾತ್ರನೇ ವೋಟ್ ಮಾಡ್ಬೋದು ಇಲ್ಲಿ. ರಾಜ್ಯಸಭಾ ಮೆಂಬರ್ಸ್ಗೆ ಯಾವ್ದೇ ತರ ಏನು ಸ್ಪೀಕರ್ ನ ರಿಮೂವ್ ಮಾಡೋ ರಿಲೇಟೆಡ್ ಯಾವ್ದೇ ತರ ರೋಲ್ ಇರೋದಿಲ್ಲ. ಇವನ್ ಚೇರ್ಮನ್ ಅಥವಾ ಡೆಪ್ಯೂಟಿ ಚೇರ್ಮನ್ ಅಲ್ಲೂ ಕೂಡ ಸೇಮ್. ಅಲ್ಲಿ ರಾಜ್ಯಸಭಾದಲ್ಲಿ ಆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ, ಸೊ ಅಲ್ಲಿ ಅವ್ರನ್ನ ರಿಮೂವ್ ಮಾಡ್ತಾರೆ. ಸೊ ಅದ್ರಲ್ಲಿ ಲೋಕಸಭಾದ ಎಂಪಿಗಳು ಇನ್ವಾಲ್ವ್ ಆಗಿರೋದಿಲ್ಲ. ಇಲ್ಲಿ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅಂತ ಬಂದ್ರೆ ಲೋಕಸಭಾ ಎಂಪಿಗಳು ವೋಟ್ ಮಾಡ್ತಾರೆ, ರಾಜ್ಯಸಭಾದ್ದು ಯಾವುದೇ ತರ ರೋಲ್ ಇರೋದಿಲ್ಲ. ಸೊ ಇಲ್ಲೂ ಕೂಡ ವೈಲ್ ಸ್ಪೀಕರ್ ರಿಮೂವಲ್ ಮೋಷನ್ ಇಸ್ ಅಂಡರ್ ಕನ್ಸಿಡರೇಷನ್, ದಿ ಸ್ಪೀಕರ್ ಕೆನಾಟ್ ಪ್ರಿಸೈಡ್ ಓವರ್ ದಿ ಹೌಸ್. ಸೊ ಯಾವಾಗ ಈ ಒಂದು ರೆಸೊಲ್ಯೂಷನ್ ನ ಪಾಸ್ ಮಾಡ್ತಿರ್ತಾರೆ ಅಂದ್ರೆ ಸ್ಪೀಕರ್ ನ ರಿಮೂವ್ ಮಾಡೋದಕ್ಕೆ, ಆ ಟೈಮ್ ಅಲ್ಲಿ ಏನ್ ಮಾಡ್ಬೋದು, ಸ್ಪೀಕರ್ ಏನ್ ಮಾಡ್ಬಾರ್ದು, ಸ್ಪೀಕರ್ ಕೆನಾಟ್ ವರ್ಕ್ ಆಸ್ ದಿ ಪ್ರಿಸೈಡಿಂಗ್ ಆಫೀಸರ್. ಆ ಟೈಮ್ ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಸ್ಪೀಕರ್ ಕ್ಯಾನ್ ಟೇಕ್ ಪಾರ್ಟ್ ಇನ್ ದಿ ಪ್ರೊಸೀಡಿಂಗ್ ಆಸ್ ಎನ್ MP, ಸ್ಪೀಕ್ ಇನ್ ದಿ ಹೌಸ್, ವೋಟ್ ಇನ್ ದಿ ಫಸ್ಟ್ ಇನ್ಸ್ಟೆನ್ಸ್. ಸೊ ಈ ಒಂದು ಅವ್ರನ್ನ ರಿಮೂವ್ ಮಾಡೋದಕ್ಕೆ ರೆಸೊಲ್ಯೂಷನ್ ನ ಪಾಸ್ ಮಾಡೋ ಟೈಮ್ ಅಲ್ಲಿ ಅವರು ಆ ಪ್ರೊಸೀಡಿಂಗ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು ಅಥವಾ ಪಾರ್ಟಿಸಿಪೇಟ್ ಮಾಡ್ಬೋದು. ಇವನ್ ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಬಹುದು. ಹಿ ಕ್ಯಾನ್ ಸ್ಪೀಕ್ ಇನ್ ದಿ ಹೌಸ್, ಆಮೇಲೆ ವೋಟ್ ಕೂಡ ಮಾಡ್ಬೋದು. ಇವರು ಏನೋ ಸ್ಪೀಕರ್ ಬಂದು ನಮ್ಗೆ ಲೋಕಸಭಾ MP ಆಗಿರ್ತಾರೆ. ಸೊ ಅವರು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಅವ್ರ ಏನ ರೆಸೊಲ್ಯೂಷನ್ ನ ಪಾಸ್ ಮಾಡ್ತಿರ್ತಾರೆ ಅದ್ರ ರಿಲೇಟೆಡ್ ಅವ್ರು ವೋಟ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇವಾಗ ಮೇನ್ ಫಂಕ್ಷನ್ಸ್ ಆಫ್ ಸ್ಪೀಕರ್ ಏನೇನಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಫಂಕ್ಷನ್ಸ್ ಆಫ್ ದಿ ಸ್ಪೀಕರ್. ಸೊ ಹೆಡ್ ಆಫ್ ದಿ ಹೌಸ್ ಸ್ಪೀಕರ್ ಏನಿರ್ತಾರೆ ಇವರು ಹೆಡ್ ಆಫ್ ದಿ ಲೋಕಸಭಾ ಆಗಿರ್ತಾರೆ. ಲೋಕಸಭಾದ ಹೆಡ್ ಆಗಿ ಅಥವಾ ಪ್ರಿಸೈಡಿಂಗ್ ಆಫೀಸರ್ ಆಗಿ ಸ್ಪೀಕರ್ ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಹಿ ಆರ್ ಶಿ ಇಸ್ ದಿ ಗಾರ್ಡಿಯನ್ ಆಫ್ ದಿ ಪವರ್ಸ್, ಪ್ರಿವಿಲೇಜಸ್ ಅಂಡ್ ದಿ ರೈಟ್ಸ್ ಆಫ್ ದಿ ಲೋಕಸಭಾ ಅಂಡ್ ಇಟ್ಸ್ ಮೆಂಬರ್ ಅಂಡ್ ಇಟ್ಸ್ ಕಮಿಟೀಸ್. ಅಂದ್ರೆ ಈ ಒಂದು ಏನು ಲೋಕಸಭಾ ರಿಲೇಟೆಡ್ ಏನೇ ಒಂದು ರೂಲ್ಸ್ ಮಾಡೋದಾಗಿರ್ಬೋದು ಅದೆಲ್ಲಾನು ಕೂಡ ಪವರ್ ಯಾರಿಗಿರುತ್ತೆ, ಸ್ಪೀಕರಿಗಿರುತ್ತೆ. ಸೊ ಸೋರ್ಸಸ್ ಆಫ್ ದಿ ಸ್ಪೀಕರ್ ಪವರ್. ಸ್ಪೀಕರ್ಗೆ ಏನ್ ಈ ಒಂದು ಪವರ್ ಇದೆ, ಇದಕ್ಕೆ ಮೇನ್ ಸೋರ್ಸ್ ಏನು ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಮೆನ್ಷನ್ ಆಗಿದೆ ಸಮ್ ಪವರ್ಸ್, ಅಂದ್ರೆ ಇವ್ರಿಗೆ ಏನೇನ್ ಪವರ್ಸ್ ಇದೆ ಅನ್ನೋದು. ಸೊ ಸ್ಪೀಕರ್ ಡಿರೈವ್ಸ್ ದಿ ಪವರ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್. ಅದೇ ತರ ರೂಲ್ಸ್ ಆಫ್ ದಿ ಪ್ರೊಸೀಜರ್ ಆಫ್ ದಿ ಲೋಕಸಭಾ. ಲೋಕಸಭಾದ ರೂಲ್ಸ್ ಏನಿರುತ್ತೆ ಅದ್ರಲ್ಲೂ ಕೂಡ ಈ ಒಂದು ಸ್ಪೀಕರ್ಗೆ ಏನ್ ಪವರ್ ಇದೆ ಅನ್ನೋದನ್ನು ಕೂಡ ಅಲ್ಲೂ ಕೂಡ ಮೆನ್ಷನ್ ಆಗಿದೆ. ಅದೇ ತರ ಸಮ್ ಪಾರ್ಲಿಮೆಂಟರಿ ಕನ್ವೆನ್ಷನ್ಸ್, ಏನು ನಾವು ಒಂದು ಕನ್ವೆನ್ಷನ್ಸ್ ನ ಫಾಲೋ ಮಾಡ್ಕೊಂತ ಬರ್ತಿದೀವಿ. ಸೊ ಅದ್ರಲ್ಲಿ ಸ್ಪೀಕರಿಗೂ ಕೂಡ ಸಮ್ ಪವರ್ಸ್ ಇರೋದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಿದೀವಿ. ಸೊ ಈ ಎಲ್ಲಾ ಸೋರ್ಸಸ್ ಏನಾಗಿರುತ್ತೆ ಅಂದ್ರೆ ಸ್ಪೀಕರ್ಗೆ ಏನ್ ಪವರ್ ಇದೆ ಅದನ್ನ ಹೇಳುದು. ಸೊ ಅದೇ ತರ ಹಿ ಮೇಂಟೈನ್ಸ್ ದಿ ಆರ್ಡರ್ ಅಂಡ್ ಡೆಕೋರಮ್. ಹಿ ಮೇಂಟೈನ್ಸ್ ದಿ ಡಿಸಿಪ್ಲಿನ್, ಆರ್ಡರ್ ಅಂಡ್ ಡೆಕೋರಮ್ ಇನ್ ದಿ ಹೌಸ್. ಸೊ ಒಂದು ಈಗ ಲೋಕಸಭಾದಲ್ಲಿ ಒಂದು ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋದಕ್ಕೆ ಅಂದ್ರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಡಿಸಿಪ್ಲಿನ್ ನ ಇವ್ರು ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಅದೇ ತರ ಕೋರಮ್ ಅಂತಂದ್ರೆ ಸ್ಪೀಕರ್ ಕ್ಯಾನ್ ಅಡ್ಜಾರ್ನ್ ಆರ್ ಸಸ್ಪೆಂಡ್ ದಿ ಸಿಟ್ಟಿಂಗ್ ಇಫ್ ದೇರ್ ಇಸ್ ನೋ ಕೋರಮ್. ಕೋರಮ್ ಅಂದ್ರೆ ಏನು, ಮಿನಿಮಮ್ ಈಗ ಯಾವುದೇ ಒಂದು ಸೆಷನ್ಸ್ ನಡೀತೈತೆ ಅಂದ್ರೆ ಆ ಟೈಮಲ್ಲಿ ಮಿನಿಮಮ್ ಇಷ್ಟು ಮೆಂಬರ್ಸ್ ಇರ್ಲೇಬೇಕಾಗುತ್ತೆ. ಈಗ ಅವರು ಫಸ್ಟ್ ಟೈಮ್ ಎಲ್ಲರೂ ಅಂದ್ರೆ ಲೋಕಸಭಾ MPs ಎಲ್ಲ ಅಸೆಂಬಲ್ ಆಗಿದ್ದಾರೆ ಅಂದ್ರೆ ಅದರಲ್ಲಿ ಮಿನಿಮಮ್ ಈಗ 1 or 2 ಅಥವಾ 10 MPs ಬಂದಿದ್ದಾರೆ ಅಂತ ಹೇಳಿ ಆ ಸೆಷನ್ಸ್ ನ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಸೊ ಮಿನಿಮಮ್ ಇಷ್ಟು ಕೋರಮ್ ಅಂತ ಇರ್ಲೇಬೇಕು. ಸೊ ಆ ಮಿನಿಮಮ್ ಕೋರಮ್ ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಸ್ಪೀಕರ್ ಏನ್ ಮಾಡ್ಬೋದು, ಆ ಒಂದು ಸಿಟ್ಟಿಂಗ್ ನ ಅಥವಾ ಸಸ್ಪೆಂಡ್ ಮಾಡ್ಬೋದು ಅಥವಾ ಅಡ್ಜರ್ನ್ ಮಾಡ್ಬೋದು. ಸೊ ಇಲ್ಲಿ ಮಿನಿಮಮ್ ಕೋರಮ್ ಅಂತ ಬಂದ್ರೆ ನಮ್ಗೆ ಲೋಕಸಭಾದಲ್ಲಿ ಅಂದ್ರೆ 1/10 ಆಫ್ ದಿ ಮೆಂಬರ್ಸ್ ಇರ್ಬೇಕಾಗುತ್ತೆ. ಈಗ ಲೋಕಸಭಾದ ಟೋಟಲ್ ಮೆಂಬರ್ಸ್ ಅಲ್ಲಿ 1/10 ಅಂದ್ರೆ ಅರೌಂಡ್ 55 ಮೆಂಬರ್ಸ್ ಬರ್ತಾರೆ. ಸೊ ಅದೇ ತರ ರಾಜ್ಯಸಭಾದಲ್ಲೂ ಕೂಡ 1/10 ಮೆಂಬರ್ಸ್ ಅಂದ್ರೆ ಮಿನಿಮಮ್ 25 ಮೆಂಬರ್ಸ್ ಇರ್ಲೇಬೇಕು. ಯಾವುದೇ ಒಂದು ಪ್ರೊಸೀಡಿಂಗ್ಸ್ ಅಥವಾ ಏನೇ ಒಂದು ಏನು ಸೆಷನ್ಸ್ ಅಥವಾ ಸೆಷನ್ಸ್ ಅಲ್ಲಿ ಏನೋ ಒಂದು ಈಗ ಒಂದು ಪರ್ಟಿಕ್ಯುಲರ್ ಡೇ ತಗೊಂಡ್ರೆ ಅಲ್ಲಿ ಒಂದು ಅಜೆಂಡಾ ಅಂತ ಇರುತ್ತೆ. ಸೊ ಸಮ್ ಬಿಲ್ಸ್ ನ ಪಾಸ್ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ.
ಸೊ ಆ ಟೈಮಲ್ಲಿ ಮಿನಿಮಮ್ ಏನು ಸ್ಟ್ರೆಂತ್ ಅಥವಾ ಮಿನಿಮಮ್ ಒಂದು ಕೋರಮ್ ಇಲ್ಲ ಅಂತಂದ್ರೆ ಸ್ಪೀಕರ್ ಏನ್ ಮಾಡ್ಬೋದು, ಅರ್ಜನ್ ಅಂದ್ರೆ ಅದನ್ನ ಮುಂದೂಡ್ಬೋದು. ಸೊ ಅಥವಾ ಸಸ್ಪೆಂಡ್, ಆ ಒಂದು ಆ ಹೊತ್ತಿಗೆ ಏನ್ ಮಾಡ್ತಾರೆ, ಸಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇಟಿಗೆ ಏನ್ ಮಾಡ್ತಾರೆ, ಪೋಸ್ಟ್ಪೋನ್ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ಮಿನಿಮಮ್ ಅಂತ ತಗೊಂಡ್ರೆ ನಮ್ಗೆ 1/10 ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಇರ್ಬೇಕು. ಸೊ ಟೋಟಲ್ ಮೆಂಬರ್ಸ್ ಅಲ್ಲಿ 1/10 ಏನಿರ್ಬೇಕಾಗುತ್ತೆ ಅಂದ್ರೆ ಮಿನಿಮಮ್ ಕೋರಮ್ ಇರ್ಬೇಕಾಗುತ್ತೆ. ಸೊ ಲೋಕಸಭಾ ಮನೆ ಅರೌಂಡ್ 55 ಮೆಂಬರ್ಸ್ ಇರ್ಬೇಕು, ರಾಜ್ಯಸಭಾದಲ್ಲಿ 25 ಮೆಂಬರ್ಸ್ ಇರ್ಬೇಕಾಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು ಏನೇನ್ ಫಂಕ್ಷನ್ಸ್ ಆಫ್ ದಿ ಸ್ಪೀಕರ್ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ಸೀಕ್ರೆಟ್ ಸಿಟ್ಟಿಂಗ್. So speaker can permit a secret sitting of the house at the request of the leader of the house. ಅಂದ್ರೆ ಈಗ ಲೀಡರ್ ಆಫ್ ದಿ ಹೌಸ್ ಅಂತ ಬಂದ್ರೆ ನಮ್ಗೆ ಏನು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಏನಾದ್ರು ಲೋಕಸಭೆಯಿಂದ ಆಯ್ಕೆ ಆಗಿದ್ರೆ ಅವರೇ ಏನು ಲೋಕಸಭಾದ ಲೀಡರ್ ಆಫ್ ದಿ ಹೌಸ್ ಆಗಿರ್ತಾರೆ. ಸೊ ಅವ್ರೇನಾದ್ರು ಅಂದ್ರೆ ಸ್ಪೀಕರ್ ನ ರಿಕ್ವೆಸ್ಟ್ ಮಾಡ್ಕೊಂಡು ಸಮ್ ಸೀಕ್ರೆಟ್ ಸಿಟ್ಟಿಂಗ್ ಹೇಳಿದ್ರೆ ಆ ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ, ಅಂದ್ರೆ ಸೀಕ್ರೆಟ್ ಸಿಟ್ಟಿಂಗ್ ಗೆ ಸ್ಪೀಕರ್ ಅಂದ್ರೆ ಪರ್ಮಿಷನ್ ನ ಕೊಡ್ತಾರೆ. Speaker can permit a secret sitting of the house at the request of the leader of the house, prime minister. So final interpreter. Speaker is the final interpreter of the constitution within the house and rules of the procedure of the Lok Sabha. ಈ ಲೋಕಸಭಾ ರಿಲೇಟೆಡ್ ಏನೇ ಒಂದು ರೂಲ್ಸ್ ಇದ್ರು ಕೂಡ ಅದನ್ನ ಫೈನಲಿ ಲೈಕ್ ಇಂಟರ್ಪ್ರಿಟ್ ಮಾಡೋದು ಅಥವಾ ಹೊಸ ರೂಲ್ಸ್ ನ ಮಾಡೋದು, ಸೊ ಅದೆಲ್ಲ ಪವರ್ ಯಾರಿಗಿರುತ್ತೆ, ಸ್ಪೀಕರ್ಗೆ ಇರುತ್ತೆ. Speakers ruling on the parliamentary procedure are generally final within the house. So next one is joint sitting. Speaker presides over a joint sitting of the parliament. So ಇವಾಗ ಸಮ್ ಏನು ಬಿಲ್ಸ್ ಈಗ ಲೋಕಸಭಾದಲ್ಲಿ ಪಾಸ್ ಆಗಿರುತ್ತೆ, ರಾಜ್ಯಸಭಾದಲ್ಲಿ ಅವರು ಲೈಕ್ ಅದನ್ನ ಅದ್ರ ರಿಲೇಟೆಡ್ ಏನೇ ಒಂದು ಅಂದ್ರೆ ಅದನ್ನ ಪಾಸ್ ಮಾಡಿರೋದಿಲ್ಲ, ಅಥವಾ ಅವ್ರೇನೋ ಸಮ್ ಅಮೆಂಡ್ಮೆಂಟ್ಸ್ ಹೇಳ್ತಿರ್ತಾರೆ, ಅದನ್ನ ಲೋಕಸಭಾದವ್ರು ಒಪ್ಕೊಂಡಿರಲ್ಲ. ಸೊ ಆ ಟೈಮಲ್ಲಿ ಏನು ಒಂದು ಡೆಡ್ ಲಾಕ್ ಸಿಚುವೇಶನ್ ತರ ಬರುತ್ತೆ. ಸೊ ಆ ಟೈಮಲ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಎರಡು ಹೌಸ್ ನ ಜಾಯಿಂಟ್ ಸಿಟ್ಟಿಂಗ್ ಗೆ ಕರೀತಾರೆ. ಸೊ ಆ ಟೈಮಲ್ಲಿ ಯಾರು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ ಅಂದ್ರೆ ಅದು ಸ್ಪೀಕರ್ ಆಗಿರ್ತಾರೆ. ಸೊ ಎರಡು ಹೌಸಸ್, ಈಗ ರಾಜ್ಯಸಭಾ ಮತ್ತೆ ಲೋಕಸಭಾ, ಸೊ ಎರಡು ಅಸೆಂಬಲ್ ಆಗಿ ಈ ಒಂದು ಬಿಲ್ ಆ ಒಂದು ಬಿಲ್ ರಿಲೇಟೆಡ್ ಏನ್ ಮಾಡ್ತಾರೆ, ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಆ ಟೈಮಲ್ಲಿ ಸ್ಪೀಕರ್ ಏನಾಗಿರ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಜಾಯಿಂಟ್ ಸಿಟ್ಟಿಂಗ್ ಇದ್ದಾಗ ಸ್ಪೀಕರ್ ಏನಾಗಿರ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಎರಡು ಹೌಸಸ್ ಜಾಯಿಂಟ್ ಸಿಟ್ಟಿಂಗ್ ಇದ್ದಾಗ ನಮ್ಗೆ ಚೇರ್ಮನ್ ಅಥವಾ ಡೆಪ್ಯೂಟಿ ಚೇರ್ಮನ್ ಅವ್ರ್ಯಾರು ಪ್ರಿಸೈಡಿಂಗ್ ಆಫೀಸರ್ ಆಗಿ ಬರೋದಿಲ್ಲ, ಸ್ಪೀಕರ್ ಏನಾಗಿರ್ತಾರೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಡಿಸೈಡ್ಸ್ ಮನಿ ಬಿಲ್. ಈಗ ಯಾವುದೋ ಒಂದು ಬಿಲ್ ಇದು ಮನಿ ಬಿಲ್ ಅಥವಾ ಇಲ್ವಾ ಅಂತ ಹೇಳಿ ಅದನ್ನ ಡಿಸೈಡ್ ಮಾಡೋದು ಕೂಡ ಯಾರಾಗಿರ್ತಾರೆ, ಸ್ಪೀಕರೇ ಆಗಿರ್ತಾರೆ. ಸೊ ಇದು ಮನಿ ಬಿಲ್ ಬಂದ್ರೆ ನಮ್ಗೆ ಆರ್ಟಿಕಲ್ 110 ಅಂಡರ್ ಬರುತ್ತೆ. ಸೊ ಸ್ಪೀಕರ್ ಸರ್ಟಿಫೈಡ್ ವೆದರ್ ಎ ಬಿಲ್ ಈಸ್ ಎ ಮನಿ ಬಿಲ್ ಆರ್ ನಾಟ್. ಈಗ ಯಾವ್ದೋ ಒಂದು ಬಿಲ್ ಇದು ಮನಿ ಬಿಲ್ ಆಗುತ್ತಾ ಇಲ್ವಾ ಅಂತ ಹೇಳಿ ಆ ಒಂದು ಡಿಸಿಷನ್ ತಗೊಳೋದು ಕೂಡ ಯಾರು, ಸ್ಪೀಕರೇ ಆಗಿರ್ತಾರೆ. ಸೊ ಸ್ಪೀಕರ್ ಸರ್ಟಿಫಿಕೇಶನ್ ಇಸ್ ಕನ್ಸಿಡರ್ ಫೈನಲ್ ಫಾರ್ ದಿ ಪಾರ್ಲಿಮೆಂಟರಿ ಪರ್ಪಸಸ್. ಅಂದ್ರೆ ಸ್ಪೀಕರ್ ಏನ್ ಕೊಡ್ತಾರೆ, ಏನು ಡಿಸಿಷನ್ ಕೊಡ್ತಾರೆ ಅದೇ ಫೈನಲ್ ಆಗಿರುತ್ತೆ. ಸೊ ಅದ್ ಮನಿ ಬಿಲ್ ಅಂತ ಅಂದ್ರೆ ಅದ್ರ ರಿಲೇಟೆಡ್ ನಮ್ಗೆ ಲೋಕಸಭಾಗೆ ಏನು ಜಾಸ್ತಿ ಪವರ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಮನಿ ಬಿಲ್. ಸೊ ಬಟ್ ಈ ಮನಿ ಬಿಲ್ ಅಂತ ಡಿಸೈಡ್ ಮಾಡೋದು ಯಾರು ಅಂತ ಅಂದ್ರೆ ಅದು ಸ್ಪೀಕರ್ ಆಗಿರ್ತಾರೆ. ಮನಿ ಬಿಲ್ ಅಂದ್ರೆ ಎನಿ ಫೈನಾನ್ಷಿಯಲ್ ಮ್ಯಾಟರ್ ರಿಲೇಟೆಡ್ ಯಾವುದೇ ಒಂದು ಬಿಲ್ ನ ಪಾಸ್ ಮಾಡ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಬಜೆಟ್ ಪಾಸ್ ಮಾಡ್ತಾರೆ, ಇದು ಕೂಡ ಏನಾಗಿರುತ್ತೆ, ಮನಿ ಬಿಲ್ ಆಗಿರುತ್ತೆ. ಓಕೆನಾ. ಅದನ್ನ ಡಿಸೈಡ್ ಮಾಡೋರು ಯಾರು, ಮನಿ ಬಿಲ್ ಆರ್ ನಾಟ್ ಅಂತ ಹೇಳಿದ್ರೆ ಅದು ಬಂದು ಸ್ಪೀಕರ್ ಆಗಿರ್ತಾರೆ. ಸೊ ಇಷ್ಟು ಏನು ಸ್ಪೀಕರ್ ನ ಫಂಕ್ಷನ್ ಆಗಿರುತ್ತೆ. ಒಂದು ಹೆಡ್ ಆಫ್ ದಿ ಹೌಸ್ ಆಗಿರ್ತಾರೆ, ಅಂದ್ರೆ ಲೋಕಸಭಾದ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಅದೇ ತರ ಈ ಮೇಂಟೈನ್ಸ್ ದಿ ಆರ್ಡರ್ ಅಂಡ್ ಡೆಕೋರಮ್ ಇನ್ ದಿ ಲೋಕಸಭಾ. ಮತ್ತೆ ಏನ್ ಒಂದು ಕೋರಮ್ ಇಲ್ಲ ಅಂತಂದ್ರೆ ಮಿನಿಮಮ್ ನಂಬರ್ ಆಫ್ ಎಂಪಿಸ್ ಇಲ್ಲ ಅಂದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಸ್ಪೀಕರ್ ಹಿ ಕ್ಯಾನ್ ಅಡ್ಜರ್ನ್ ಆರ್ ಸಸ್ಪೆಂಡ್ ದಿ ಸಿಟ್ಟಿಂಗ್. ಸೊ ಅದೇ ತರ ಸೀಕ್ರೆಟ್ ಸಿಟ್ಟಿಂಗ್ ಗೆ ಕರಿಬಹುದು. ಮತ್ತೆ ವಿತ್ ರೆಸ್ಪೆಕ್ಟ್ ಟು ಲೋಕಸಭಾ ರಿಲೇಟೆಡ್ ಸಮ್ ರೂಲ್ಸ್ ನ ಮಾಡೋದು ಕೂಡ ಏನಾಗಿರ್ತಾರೆ, ಅದು ಸ್ಪೀಕರೇ ಆಗಿರ್ತಾರೆ. ಸೊ ಅದೇ ತರ ಜಾಯಿಂಟ್ ಸಿಟ್ಟಿಂಗ್ ಇದ್ದಾಗ ಸ್ಪೀಕರ್ ಏನಾಗಿರ್ತಾರೆ, ಹಿ ಈಸ್ ವರ್ಕಿಂಗ್ ಆಸ್ ದಿ ಪ್ರಿಸೈಡಿಂಗ್ ಆಫೀಸರ್. ಮತ್ತೆ ಮನಿ ಬಿಲ್ ರಿಲೇಟೆಡ್ ಇದು ಮನಿ ಬಿಲ್ ಆಗುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋದು ಕೂಡ ಯಾರಾಗಿರ್ತಾರೆ, ಸ್ಪೀಕರೇ ಆಗಿರ್ತಾರೆ.
ಓಕೆ. ಅದ್ರ ಜೊತೆಗೆ ಸಮ್ ಅಡಿಷನಲ್ ಫಂಕ್ಷನ್ಸ್ ಆಫ್ ದಿ ಸ್ಪೀಕರ್ ಅಂತ ತಗೊಂಡ್ರೆ ಒಂದು ಕ್ಯಾಸ್ಟಿಂಗ್ ವೋಟ್ ಮಾಡುವಂತ ರೈಟ್ಸ್ ಇದೆ ಸ್ಪೀಕರಿಗೆ. ಇವನ್ ಏನು ಚೇರ್ಮನಿಗೂ ಕೂಡ ಈ ರೈಟ್ಸ್ ಇದೆ, ಕ್ಯಾಸ್ಟಿಂಗ್ ವೋಟ್ ಮಾಡುವಂತ ರೈಟ್ಸ್. ವೈಲ್ ಪ್ರಿಸೈಡಿಂಗ್ ಓವರ್ ದಿ ಹೌಸ್ ದಿ ಸ್ಪೀಕರ್ ನಾರ್ಮಲಿ ಡಸ್ ನಾಟ್ ವೋಟ್ ಇನ್ ದಿ ಫಸ್ಟ್ ಇನ್ಸ್ಟೆನ್ಸ್. ಅಂದ್ರೆ ಅವರು ಸ್ಪೀಕರ್ ಆಗಿ ವರ್ಕ್ ಮಾಡೋ ಟೈಮಲ್ಲಿ ಅವರು ಅಂದ್ರೆ ನಾರ್ಮಲ್ ಬಿಲ್ಸ್ ಏನ್ ಪಾಸ್ ಆಗ್ಬೇಕಾದ್ರೆ ಅವರು ಫಸ್ಟ್ ಟೈಮ್ ವೋಟ್ ಮಾಡೋದಿಕ್ ಬರೋದಿಲ್ಲ. ಬಟ್ ಅವರು ಕ್ಯಾಸ್ಟಿಂಗ್ ವೋಟ್ ನ ಮಾಡ್ಬೋದು. ಕ್ಯಾಸ್ಟಿಂಗ್ ವೋಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಬಿಲ್ ನ ಪಾಸ್ ಮಾಡ್ತಿರ್ತಾರೆ. ಸೊ ಆ ಬಿಲ್ ಫೇವರ್ ಆಗಿ ಒಂದು 50 ವೋಟ್ಸ್ ಬಿದ್ದಿರುತ್ತೆ. ಸೊ ಬಿಲ್ ಅಗೇನೆಸ್ಟ್ 150 ವೋಟ್ಸ್ ಬಿದ್ದಿರುತ್ತೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಆ ಬಿಲ್ ಪಾಸ್ ಆಗೋದಿಲ್ಲ. ಯಾಕೆಂದ್ರೆ ಎರಡು ಈಕ್ವಲ್ ವೋಟ್ ಬಿದ್ದಿದೆ ಇಲ್ಲಿ. ಸೊ ಬಿಲ್ ಫೇವರ್ ಆಗಿ 50 ಮೆಂಬರ್ಸ್ ಏನ್ ಮಾಡಿದ್ದಾರೆ, ವೋಟ್ ಮಾಡಿದ್ದಾರೆ. ಬಿಲ್ ಅಗೇನೆಸ್ಟ್ ಆಗಿ 50 ಮೆಂಬರ್ಸ್ ವೋಟ್ ಮಾಡಿದ್ದಾರೆ. ಸೊ ಈ ಟೈಮ್ ಅಲ್ಲಿ ಏನ್ ಮಾಡ್ಬೋದು, ಪ್ರಿಸೈಡಿಂಗ್ ಆಫೀಸರ್ ಆಗಿ ಸ್ಪೀಕರ್ ಏನ್ ಮಾಡ್ಬೋದು, ಕ್ಯಾಸ್ಟಿಂಗ್ ವೋಟ್ ನ ಮಾಡ್ಬೋದು. ಕ್ಯಾಸ್ಟಿಂಗ್ ವೋಟ್ ಅಂದ್ರೆ ಈ ತರ ಏನು ಟೈ ಆದಾಗ ಇವರು ಯಾವ ಕಡೆ ವೋಟ್ ಮಾಡ್ತಾರೋ ಆ ಕಡೆ ಏನಾಗುತ್ತೆ ಬಿಲ್, ಈಗ ಅವ್ರೇನಾದ್ರು ಬಿಲ್ ಫೇವರ್ ಆಗಿ ವೋಟ್ ಮಾಡ್ತಾರೆ ಅನ್ಕೊಳ್ಳಿ. ಸೊ ಇಲ್ಲಿ ಬಿಲ್ ಫೇವರ್ ಆಗಿ ಏನಾದ್ರು ಅವ್ರು ವೋಟ್ ಮಾಡಿದ್ರೆ ಬಿಲ್ ಏನಾಗುತ್ತೆ, ಪಾಸ್ ಆಗುತ್ತೆ. ಸೊ ಬಿಲ್ ಅಗೇನೆಸ್ಟ್ ಆಗಿ ಏನಾದ್ರು ವೋಟ್ ಮಾಡಿದ್ರೆ ಬಿಲ್ ಪಾಸ್ ಆಗೋದಿಲ್ಲ. ಓಕೆನಾ. ಸೊ ಇದನ್ನೇ ನಾವೇನಂತ ಹೇಳ್ತೀವಿ, ಕ್ಯಾಸ್ಟಿಂಗ್ ವೋಟ್ ಅಂತ ಹೇಳ್ತೀವಿ. ದ ಸ್ಪೀಕರ್ ಎಕ್ಸರ್ಸೈಸ್ ಎ ಕ್ಯಾಸ್ಟಿಂಗ್ ವೋಟ್ ಓನ್ಲಿ ವೆನ್ ದೇರ್ ಇಸ್ ಎ ಟೈ. ಯಾವಾಗ ಈ ತರ ಟೈ ಆಗುತ್ತೆ ಅಂದ್ರೆ ವೋಟಿಂಗ್ ಈಕ್ವಲ್ ಬಂದಿರುತ್ತೆ, ಆ ಟೈಮಲ್ಲಿ ಮಾತ್ರನೇ ಏನ್ ಮಾಡ್ಬೋದು, ಸ್ಪೀಕರ್ ಈ ಕ್ಯಾಸ್ಟಿಂಗ್ ವೋಟ್ ನ ಏನ್ ಮಾಡ್ಬೋದು, ಹಾಕ್ಬೋದು ಅವರು. ಬಟ್ ಇವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡುವಾಗ ವೋಟ್ ಮಾಡೋದು ರೈಟ್ಸ್ ಇರೋದಿಲ್ಲ ಇವ್ರಿಗೆ. ಯಾವಾಗ ನಮ್ಗೆ ಈ ತರ ಏನು ಈಕ್ವಲ್ ವೋಟ್ಸ್ ಬಂದಿರುತ್ತೆ ಆ ಟೈಮಲ್ಲಿ ಕ್ಯಾಸ್ಟಿಂಗ್ ವೋಟ್ ಮಾಡೋ ರೈಟ್ಸ್ ಮಾತ್ರನೇ ಇರುತ್ತೆ ಪ್ರಿಸೈಡಿಂಗ್ ಆಫೀಸರ್ ಸ್ಪೀಕರ್. ಮತ್ತೆ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ದಿ 10th schedule, questions related to the disqualification of the members, they are decided by the speaker. ಅಂದ್ರೆ ಈಗ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಏನು ಸಮ್ ಎಂಪಿಸ್ ಆಗಿರ್ಬೋದು, ಅವರು ಏನು ಡಿಸ್ಕ್ವಾಲಿಫೈ ಆಗ್ತಾರೆ. ಓಕೆನಾ. ನಾವು ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಏನೇನ್ ಪ್ರಾವಿಷನ್ಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ಮುಂಚಿನ ಕ್ಲಾಸ್ ಅಲ್ಲಿ ನೋಡಿದೀವಿ. ಸೊ ಆ ಟೈಮಲ್ಲಿ ಆ ಡಿಸ್ಕ್ವಾಲಿಫೈ ಆಗ್ತಾರಾ ಇಲ್ವಾ ಅಂತ ಡಿಸೈಡ್ ಮಾಡೋದು ಕೂಡ ಯಾರಾಗಿರ್ತಾರೆ, ಸ್ಪೀಕರೇ ಆಗಿರ್ತಾರೆ ಇಲ್ಲಿ. ಬಟ್ ಇವಾಗ ಏನು ಸಮ್ ಕಮಿಟೀಸ್ ಏನು ರೆಕಮೆಂಡ್ ಮಾಡಿದೆ, ಇಲ್ಲಿ ಪ್ರಿಸೈಡಿಂಗ್ ಈ ಟೈಮಲ್ಲಿ ಅವರು ಅಂದ್ರೆ ಅವರ ಒಂದು ಪಾರ್ಟಿ ಏನಿರುತ್ತೆ, ಈಗ ಸ್ಪೀಕರ್ ಯಾವ್ದೋ ಒಂದು ಪಾರ್ಟಿಯಿಂದ ಬಂದಿದ್ದಾರೆ ಅಂದ್ರೆ ಆ ಪಾರ್ಟಿ ಅವ್ರಿಗೆ ಅವ್ರು ಫೇವರ್ ಮಾಡ್ಬೋದು. ಸೊ ಅದಕ್ಕೇನೆ ಈ ಒಂದು ಡಿಸಿಷನ್ ತಗೊಳ್ಳೋಂತಹ ಈ ರೈಟ್ಸ್ ನ ಸ್ಪೀಕರ್ ಬಿಟ್ಟು ಬೇರೆ ಯಾರೋ ಒಂದು ಇಂಡಿಪೆಂಡೆಂಟ್ ಒಂದು ಕಮಿಟಿಗೋ ಕೊಟ್ರೆ ಅವರು ಏನು ಇಂಪಾರ್ಷಿಯಲ್ ಆಗಿ ವರ್ಕ್ ಮಾಡ್ತಾರೆ ಅಂತ ಹೇಳಿ ಸಮ್ ಕಮಿಟೀಸ್ ಏನ್ ಮಾಡಿದೆ, ರೆಕಮೆಂಡೇಶನ್ಸ್ ನ ಕೊಟ್ಟಿದೆ. ಬಟ್ ನಿಮ್ಗೆ ಗೊತ್ತಿರ್ಬೇಕು, ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಏನೇ ಒಂದು ಎಂಪಿಗಳು ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ಇದನ್ನೆಲ್ಲ ಡಿಸೈಡ್ ಮಾಡೋರು ಕೂಡ ಯಾರಾಗಿರ್ತಾರೆ, ಸ್ಪೀಕರೇ ಆಗಿರ್ತಾರೆ. ಬಟ್ ಇನ್ ಅದರ್ ಕೇಸಸ್ ಅಲ್ಲಿ ಎನಿ ಎಂಪಿ ಡಿಸ್ಕ್ವಾಲಿಫೈ ಆಗೋದ್ನು ಕೂಡ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ಬೇಸ್ಡ್ ಆನ್ ದಿ ಅಡ್ವೈಸ್ ಆಫ್ ದಿ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಮತ್ತೆ ಸ್ಪೀಕರ್ ಹೆಡ್ಸ್ ಅಂಡ್ ಸೂಪರ್ವೈಸರ್ಸ್ ಇಂಪಾರ್ಟೆಂಟ್ ಪಾರ್ಲಿಮೆಂಟರಿ ಕಮಿಟೀಸ್ ಸಚ್ ಎಸ್ ಬಿಸಿನೆಸ್ ಅಡ್ವೈಸರಿ ಕಮಿಟಿ, ರೂಲ್ಸ್ ಕಮಿಟಿ ಅಂಡ್ ಜನರಲ್ ಪರ್ಪಸ್ ಕಮಿಟಿ. ಸೊ ಈ ಎಲ್ಲಾ ಕಮಿಟಿಯ ಹೆಡ್ ಆಗಿ ಏನ್ ಮಾಡ್ತಾರೆ, ಸ್ಪೀಕರ್ ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಮತ್ತೆ ಕಾನ್ಫರೆನ್ಸ್ ಆಫ್ ಪ್ರಿಸೈಡಿಂಗ್ ಆಫೀಸರ್, ಈಗ ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ನಮ್ಗೆ ಏನು ಅಸೆಂಬ್ಲಿ ಅಂದ್ರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಇಲ್ಲೂ ಕೂಡ ಸ್ಪೀಕರ್ ಇರ್ತಾರೆ. ಸೊ ಈ ಎಲ್ಲಾ ಸ್ಟೇಟ್ ನ ಎಲ್ಲಾ ಸ್ಪೀಕರ್ಸ್ ಗಳು ಲೈಕ್ ಒಂದು ಕಾನ್ಫರೆನ್ಸ್ ನ ಮಾಡಿದಾಗ ಆ ಟೈಮಲ್ಲಿ ಏನು ಸ್ಪೀಕರ್ ಏನಿರ್ತಾರೆ ನಮ್ಗೆ ಲೋಕಸಭಾ ಸ್ಪೀಕರ್, ಅವರೇ ಆ ಒಂದು ಕಾನ್ಫರೆನ್ಸ್ ನ ಪ್ರಿಸೈಡಿಂಗ್ ಆಫೀಸರ್ ಆಗಿ ಅಂದ್ರೆ ವರ್ಕ್ ಮಾಡ್ತಾರೆ. So speaker presides over the conference of the presiding officer of the state legislature. So state legislature ಅಲ್ಲಿ ಅಂದ್ರೆ ಏನ್ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ ಅಂದ್ರೆ ಸ್ಪೀಕರ್ ಏನಿರ್ತಾರೆ, ಅವರ ಕಾನ್ಫರೆನ್ಸ್ ಇರೋ ಟೈಮ್ ಅಲ್ಲೂ ಕೂಡ ಸ್ಪೀಕರ್ ಆಫ್ ದಿ ಲೋಕಸಭಾ ಏನಾಗಿರ್ತಾರೆ ಅಲ್ಲಿ ಹೆಡ್ ಆಗಿರ್ತಾರೆ. ಸೊ ಇದು ಸಮ್ ಅಡಿಷನಲ್ ಫಂಕ್ಷನ್ಸ್ ಆಫ್ ದಿ ಸ್ಪೀಕರ್. ಒಂದು ಕ್ಯಾಸ್ಟಿಂಗ್ ವೋಟ್ ಮಾಡೋ ರೈಟ್ಸ್ ಇದೆ, ಅದು ಗೊತ್ತಿರ್ಬೇಕು. ಆಂಟಿ ಡಿಫೆಕ್ಷನ್ ಲಾ ರಿಲೇಟೆಡ್ ಆ ಒಂದು ಎಂಪಿಗಳನ್ನ ಡಿಸ್ಕ್ವಾಲಿಫಿಕೇಶನ್ ರಿಲೇಟೆಡ್ ಡಿಸಿಷನ್ ತಗೊಳೋದು ಕೂಡ ಸ್ಪೀಕರೇ ಆಗಿರ್ತಾರೆ. ಮತ್ತೆ ಸಮ್ ಕಮಿಟಿಯ ಹೆಡ್ ಆಗಿರ್ತಾರೆ. ಈಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ, ಮತ್ತೆ ರೂಲ್ಸ್ ಕಮಿಟಿ ಅಂತ ಇರುತ್ತೆ. ಸೊ ಈ ಎಲ್ಲಾ ಕಮಿಟಿಯ ಹೆಡ್ ಆಗಿ ಏನು ಸ್ಪೀಕರ್ ವರ್ಕ್ ಮಾಡ್ತಾರೆ. ಅದೇ ತರ ಏನು ಕಾನ್ಫರೆನ್ಸ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಸ್ಟೇಟ್ ಅಸೆಂಬ್ಲೀಸ್ ನಲ್ಲಿ ಏನ್ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ, ಅವರ ಒಂದು ಕಾನ್ಫರೆನ್ಸ್ ಇದ್ದಾಗಲೂ ಕೂಡ ಸ್ಪೀಕರ್ ಆಫ್ ದಿ ಲೋಕಸಭಾ ಆಕ್ಟ್ ಆಸ್ ದಿ ಹೆಡ್ ಅಂದ್ರೆ ಹೆಡ್ ಆಗಿ ಏನ್ ಮಾಡ್ತಾರೆ ಆ ಟೈಮಲ್ಲಿ ಅಂದ್ರೆ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ ಆ ಒಂದು ಕಾನ್ಫರೆನ್ಸ್ ಅಲ್ಲಿ.
ಸೊ ನೆಕ್ಸ್ಟ್ ಬಂದು ಪ್ರಾವಿಷನ್ಸ್ ರಿಲೇಟೆಡ್ ಟು ದಿ ಇಂಡಿಪೆಂಡೆನ್ಸ್ ಆಫ್ ದಿ ಸ್ಪೀಕರ್. ಇಲ್ಲಿ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ದಿ ಸ್ಪೀಕರ್ ಕ್ಯಾನ್ ಬಿ ರಿಮೂವ್ಡ್ ಓನ್ಲಿ ಬೈ ದಿ ಲೋಕಸಭಾ. ರಿಮೂವಲ್ ರಿಕ್ವೈರ್ಸ್ ಎಫೆಕ್ಟಿವ್ ಮೆಜಾರಿಟಿ. ಅಂದ್ರೆ ಸ್ಪೀಕರ್ ಏನ್ ಮಾಡಬಹುದು, 5 ವರ್ಷ ಅವ್ರ ಅಧಿಕಾರದ ಅವಧಿಯಲ್ಲಿ ಇರ್ತಾರೆ ಅವರು. ಬಟ್ ಅವ್ರನ್ನ ಲೋಕಸಭಾದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ರಿಮೂವ್ ಮಾಡಿದ್ರೇನೆ ರಿಮೂವ್ ಮಾಡ್ಬೋದು. ಬಟ್ ಈ ರೈಟ್ಸ್ ರಾಜ್ಯಸಭಾದಲ್ಲಿ ಆ ರಾಜ್ಯಸಭಾ ಎಂಪಿಗಳಿಗೆ ಅಂದ್ರೆ ಎಂಪಿಗಳು ಯಾವುದೇ ರೋಲ್ ಇರೋದಿಲ್ಲ ಏನು ವಿತ್ ರೆಸ್ಪೆಕ್ಟ್ ಟು ರಿಮೂವಲ್ ಆಫ್ ದಿ ಸ್ಪೀಕರ್. ಸೊ ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಇಂದಾನೆ ಈ ಒಂದು ರೆಸೊಲ್ಯೂಷನ್ ಏನಾಗ್ಬೇಕಾಗುತ್ತೆ, ಪಾಸ್ ಆಗ್ಬೇಕಿರುತ್ತೆ. ಸೊ ಅದೇ ತರ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್. ಸೊ ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ಆಫ್ ಸ್ಪೀಕರ್ ದೇ ಆರ್ ಚಾರ್ಜ್ಡ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಂದ್ರೆ ಈ ಒಂದು ಫಂಡ್ ಇಂದ ಅವ್ರಿಗೆ ಡೈರೆಕ್ಟ್ ಲೈಕ್ ಅವ್ರ ಸ್ಯಾಲರೀಸ್ ಎಲ್ಲ ಬರುತ್ತೆ. ಬಟ್ ಇಲ್ಲಿ ಏನು ಸಮ್ ನಾನ್ ನಿಮ್ಗೆ ಏನು ನೆಕ್ಸ್ಟ್ ಈ ಫಂಡ್ಸ್ ಎಲ್ಲ ಏನ್ ಡಿಸ್ಕಸ್ ಮಾಡ್ತೀವಲ್ಲ ಆ ಟೈಮಲ್ಲಿ ಈ ಫಂಡ್ಸ್ ಅಂದ್ರೆ ಏನು, ಸೊ ಮೇಜರ್ ಆಗಿ ನಮ್ಗೆ ಯಾವ್ಯಾವ ಫಂಡ್ಸ್ ಬರುತ್ತೆ, ಮತ್ತೆ ಇದರಲ್ಲಿ ಚಾರ್ಜೆಡ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ, ಮತ್ತೆ ಡೈರೆಕ್ಟ್ ಆಗಿ ಏನು ಮತ್ತೆ ವೋಟ್ ಮಾಡೋ ಈ ಒಂದು ಓಕೆ ಡೈರೆಕ್ಟ್ ಆಗಿ ಏನು ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ಆಫ್ ದಿ ಸ್ಪೀಕರ್ ದೇ ಆರ್ ಚಾರ್ಜ್ಡ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಂದ್ರೆ ಈ ಒಂದು ಫಂಡ್ ಇಂದ ಅವ್ರು ಡೈರೆಕ್ಟ್ ಅಮೌಂಟ್ ಬರುತ್ತೆ. ಬಟ್ ಇಲ್ಲಿ ಸಮ್ ಪರ್ಸನ್ಸ್ ಏನಿರ್ತಾರೆ ಅವ್ರಿಗೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ವೋಟಿಂಗ್ ನಡಿಬೇಕಾಗುತ್ತೆ ಅವ್ರ ಸ್ಯಾಲರೀಸ್ ರಿಲೇಟೆಡ್. ಸೊ ವೋಟಿಂಗ್ ನಡೆದ್ರೇನೆ ಅದಾದ್ಮೇಲೆ ಅವ್ರಿಗೆ ಏನು ಸ್ಯಾಲರೀಸ್ ಬರುತ್ತೆ. ಸೊ ಬಟ್ ಸ್ಪೀಕರ್ ಈಗ ಆತರ ಇಲ್ಲ, ಅವ್ರಿಗೆ ಡೈರೆಕ್ಟ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರ ಸ್ಯಾಲರೀಸ್ ಎಲ್ಲ ಬರುತ್ತೆ. ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ತರ ವೋಟಿಂಗ್ಸ್ ನಡೆಯೋದಿಲ್ಲ ವಿತ್ ರೆಸ್ಪೆಕ್ಟ್ ಟು ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ಆಫ್ ದಿ ಸ್ಪೀಕರ್. ಮತ್ತೆ ಪ್ರೊಟೆಕ್ಷನ್ ಆಫ್ ದಿ ಡಿಸಿಷನ್ಸ್. ದಿ ಕಂಡಕ್ಟ್ ಅಂಡ್ ಡಿಸಿಷನ್ಸ್ ಆಫ್ ಸ್ಪೀಕರ್ ಕೆನಾಟ್ ಆರ್ಡಿನರಿಲಿ ಬಿ ಕ್ವಶನ್ಡ್ ಇನ್ ದಿ ಹೌಸ್ ಎಕ್ಸೆಪ್ಟ್ ಥ್ರೂ ಎ ಫಾರ್ಮಲ್ ರಿಮೂವಲ್ ಮೋಷನ್. ಅಂದ್ರೆ ಅವ್ರು ಏನೇ ಒಂದು ಡಿಸಿಷನ್ಸ್ ತಗೊಳೋದು ಅದನ್ನೆಲ್ಲಾನು ನಾವು ಕ್ವಶನ್ ಮಾಡೋದಿಕ್ ಬರೋದಿಲ್ಲ. ಸ್ಪೀಕರ್ ಏನೇ ಒಂದು ಡಿಸಿಷನ್ಸ್ ತಗೊಂಡು ಕೂಡ ಅದನ್ನ ಕ್ವಶನ್ ಮಾಡೋದಿಕ್ ಬರೋದಿಲ್ಲ. ಎಕ್ಸೆಪ್ಟ್ ಯಾವಾಗ ಅಂದ್ರೆ ಅವ್ರನ್ನ ರಿಮೂವ್ ಮಾಡೋದಕ್ಕೆ ಅಂತ ಏನ್ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಅವ್ರನ್ನ ಲೈಕ್ ಏನೇ ಒಂದು ಕ್ವಶನ್ಸ್ ನ ಮಾಡ್ಬೋದು. ಓಕೆ ಈಗ ಏನು ಲೋಕಸಭಾದಲ್ಲಿ ಬಂದ್ರೆ ನಮ್ಗೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ಸ್ಪೀಕರ್ ಇರ್ತಾರೆ. ಸ್ಪೀಕರ್ ಇಲ್ಲ ಅಂದ್ರೆ ಅವರು ಇಲ್ಲ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಏನಾಗ್ತಾರೆ, ಸ್ಪೀಕರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ಡೆಪ್ಯೂಟಿ ಸ್ಪೀಕರ್ ಗೆ ಎಲೆಕ್ಷನ್, ಡೆಪ್ಯೂಟಿ ಸ್ಪೀಕರ್ ಈಸ್ ಎಲೆಕ್ಟೆಡ್ ಬೈ ದಿ ಲೋಕಸಭಾ ಫ್ರಮ್ ಅಮಂಗ್ ಇಟ್ಸ್ ಮೆಂಬರ್ಸ್. ಲೋಕಸಭಾ ಎಂಪಿಗಳು ಏನಿರ್ತಾರೆ ಅವರಲ್ಲೇ ಒಬ್ರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಏನು ಆಯ್ಕೆ ಮಾಡ್ತಾರೆ. ಸೊ ದಿ ಎಲೆಕ್ಷನ್ ಇಸ್ ಕಂಡಕ್ಟೆಡ್ ಆನ್ ಎ ಡೇಟ್ ಫಿಕ್ಸ್ಡ್ ಬೈ ದಿ ಸ್ಪೀಕರ್. ಸೊ ಇಲ್ಲಿ ಅಂದ್ರೆ ಎಲೆಕ್ಷನ್ ಆ ಡೇಟ್ ನ ಫಿಕ್ಸ್ ಮಾಡೋರು ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ ನ ಅವರ ಒಂದು ಎಲೆಕ್ಷನ್ ಡೇಟ್ ನ ಫಿಕ್ಸ್ ಮಾಡೋರು ಪ್ರೆಸಿಡೆಂಟ್ ಆಗಿರ್ತಾರೆ. ಡೆಪ್ಯೂಟಿ ಸ್ಪೀಕರ್ ನ ಎಲೆಕ್ಷನ್ ಡೇಟ್ ನ ಫಿಕ್ಸ್ ಮಾಡೋರು ಸ್ಪೀಕರ್ ಆಗಿರ್ತಾರೆ. ಸೊ ಇಲ್ಲಿ ಬೈ ಕನ್ವೆನ್ಷನ್ ಸ್ಪೀಕರ್ ಬಿಲಾಂಗ್ಸ್ ಟು ಎ ರೂಲಿಂಗ್ ಪಾರ್ಟಿ. ಡೆಪ್ಯೂಟಿ ಸ್ಪೀಕರ್ ಇಸ್ ಆಫ್ಟನ್ ಚೂಸನ್ ಫ್ರಮ್ ದಿ ಆಪೋಸಿಷನ್ ಪಾರ್ಟಿ. ಅಂದ್ರೆ ಇದನ್ನ ಒಂದು ಕನ್ವೆನ್ಷನ್ ತರ ಏನ್ ಮಾಡ್ತಾರೆ, ಫಾಲೋ ಮಾಡ್ಕೊಂತ ಬಂದಿದ್ದಾರೆ. ಸೊ ಸ್ಪೀಕರ್ ರೂಲಿಂಗ್ ಪಾರ್ಟಿನವರಾಗಿರ್ಬೇಕು, ಡೆಪ್ಯೂಟಿ ಸ್ಪೀಕರ್ ಬಂದು ಆಪೋಸಿಷನ್ ಪಾರ್ಟಿಯವರು ಆಗಿರ್ಬೇಕು. ಬಟ್ ದಿಸ್ ಇಸ್ ಓನ್ಲಿ ಎ ಕನ್ವೆನ್ಷನ್, ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್. ಅಂದ್ರೆ ಜಸ್ಟ್ ಒಂದು ಕನ್ವೆನ್ಷನ್ ಆಗಿ ಫಾಲೋ ಮಾಡ್ತಿರೋದಷ್ಟೇ. ಅಂದ್ರೆ ಮುಂಚೆಯಿಂದ ನಾವು ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ಬಟ್ ಇದು ಕಾನ್ಸ್ಟಿಟ್ಯೂಷನ್ ಈ ತರ ಯಾವುದೇ ಒಂದು ಏನು ಮೆನ್ಷನ್ ಏನು ಮಾಡಿಲ್ಲ ಇದು. ಅಂದ್ರೆ ಸ್ಪೀಕರ್ ರೂಲಿಂಗ್ ಪಾರ್ಟಿಯವರೇ ಆಗಿರ್ಬೇಕು, ಡೆಪ್ಯೂಟಿ ಸ್ಪೀಕರ್ ಆಪೋಸಿಷನ್ ಪಾರ್ಟಿಯವರೇ ಆಗಿರ್ಬೇಕು ಅಂತ ಹೇಳಿ. ಸೊ ಓತ್ ಬಂದು ದಿ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಪ್ರಿಸ್ಕ್ರೈಬ್ ಎ ಸೆಪರೇಟ್ ಓತ್ ಫಾರ್ ದಿ ಸ್ಪೀಕರ್ ಆರ್ ಡೆಪ್ಯೂಟಿ ಸ್ಪೀಕರ್. ಈಗ ಸ್ಪೀಕರ್ ಆಗಿರ್ಬೋದು, ಡೆಪ್ಯೂಟಿ ಸ್ಪೀಕರ್ಗೆ ಒಂದು ಸಪರೇಟ್ ಓತ್ ಏನಿಲ್ಲ ಇವರಿಗೆ. ಇವರು ಎಂಪಿಗಳಾಗಿ ಏನು ಓತ್ ತಗೊಂಡಿರ್ತಾರೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ದೇ ಟೇಕ್ ದಿ ಓತ್ ಆಸ್ ದಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಂಡರ್ ಆರ್ಟಿಕಲ್ 99. ಸೊ ಕಂಟಿನ್ಯೂಟಿ ಆಫ್ ದಿ ಆಫೀಸ್. ದಿ ಸ್ಪೀಕರ್ ಕಂಟಿನ್ಯೂಸ್ ಇನ್ ದಿ ಆಫೀಸ್ ಈವನ್ ಆಫ್ಟರ್ ದಿ ಡಿಸಲ್ಯೂಷನ್ ಆಫ್ ದಿ ಲೋಕಸಭಾ. ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ಈಗ ಲೋಕಸಭಾ ಡಿಸಾಲ್ವ್ ಆಗಿದ್ರು ಕೂಡ ಏನು ಸ್ಪೀಕರ್ ಅಂದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ ವರ್ಕ್ ನ ಅಂಟಿಲ್ ದಿ ಫಸ್ಟ್ ಮೀಟಿಂಗ್ ಆಫ್ ದಿ ನ್ಯೂಲಿ ಎಲೆಕ್ಟೆಡ್ ಲೋಕಸಭಾ. ಏನು ಈಗ ಲೋಕಸಭಾ ಡಿಸಾಲ್ವ್ ಆಗಿದೆ ಮತ್ತೆ ಎಲೆಕ್ಷನ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಎಲೆಕ್ಷನ್ ಎಲ್ಲ ಕಂಡಕ್ಟ್ ಮಾಡಿ ಫಸ್ಟ್ ಟೈಮ್ ಏನ್ ಅವ್ರು ಮೀಟಿಂಗ್ ಮಾಡ್ತಾರೆ ಆ ಅಲ್ಲಿವರೆಗೂ ಕೂಡ ಏನ್ ಮುಂಚೆ ಇದ್ದಿದ್ದು ಸ್ಪೀಕರ್ ಏನ್ ಮಾಡ್ತಾರೆ, ಹಿ ಕ್ಯಾನ್ ಕಂಟಿನ್ಯೂ ದಿ ವರ್ಕ್. ಸೊ ಒನ್ಸ್ ಫಸ್ಟ್ ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಸ್ಪೀಕರ್ ಪ್ರೋಟೆಮ್ ನ ಅಪಾಯಿಂಟ್ ಮಾಡ್ತಾರೆ. ಸೊ ಸೀನಿಯರ್ ಎಂಪಿ ಯಾರು ಇರ್ತಾರೆ ಅವ್ರನ್ನ ಸ್ಪೀಕರ್ ಪ್ರೋಟೆಮ್ ಆಗಿ ಏನು ಅಪಾಯಿಂಟ್ ಮಾಡ್ತಾರೆ. ಅವ್ರೇನೆ ಎಲ್ಲಾ ಎಂಪಿಗಳಿಗೆ ಏನ್ ಮಾಡ್ತಾರೆ, ಪ್ರಮಾಣ ವಚನನೆಲ್ಲ ಬೋಧಿಸ್ತಾರೆ. ಮತ್ತೆ ಸ್ಪೀಕರ್ ಎಲೆಕ್ಷನ್ ಕೂಡ ಕಂಡಕ್ಟ್ ಮಾಡ್ತಾರೆ. ಬಟ್ ಎಲೆಕ್ಷನ್ ಡೇಟ್ ನ ಫಿಕ್ಸ್ ಮಾಡೋರು ಪ್ರೆಸಿಡೆಂಟ್ ಆಗಿರ್ತಾರೆ. ಸ್ಪೀಕರ್ ಎಲೆಕ್ಷನ್ ಡೇಟ್ ನ ಫಿಕ್ಸ್ ಮಾಡೋರು ಪ್ರೆಸಿಡೆಂಟ್ ಆಗಿರ್ತಾರೆ. ಡೆಪ್ಯೂಟಿ ಸ್ಪೀಕರ್ ನ ಎಲೆಕ್ಷನ್ ಡೇಟ್ ಫಿಕ್ಸ್ ಮಾಡೋದು ಸ್ಪೀಕರ್ ಆಗಿರ್ತಾರೆ.
ಸೊ ಡೆಪ್ಯೂಟಿ ಸ್ಪೀಕರ್ ಡಸ್ ನಾಟ್ ಎಂಜಾಯ್ ದಿಸ್ ಸ್ಪೆಷಲ್ ಪ್ರೊಟೆಕ್ಷನ್. ಅಂದ್ರೆ ಏನು, ಈಗ ಲೋಕಸಭಾ ಡಿಸಾಲ್ವ್ ಆದ್ರೂ ಕೂಡ ಸ್ಪೀಕರ್ ಅಂದ್ರೆ ವರ್ಕ್ ನ ಕಂಟಿನ್ಯೂ ಮಾಡ್ತಾರೆ. ಬಟ್ ಡೆಪ್ಯೂಟಿ ಸ್ಪೀಕರ್ ಒನ್ಸ್ ಏನು ನಮ್ಗೆ ಲೋಕಸಭಾ ಡಿಸಾಲ್ವ್ ಆಗುತ್ತೆ, ಸೊ ಅಲ್ಲಿಗೆ ಅವರ ಒಂದು ಫಂಕ್ಷನ್ ಏನು ಎಂಡ್ ಆಗುತ್ತೆ. So next to vacancy of the office. So provisions regarding the resignation, removal and vacancy of the deputy speaker are similar to those of the speaker. ಅಂದ್ರೆ ಯಾವಾಗ ಈ ಒಂದು ಡೆಪ್ಯೂಟಿ ಸ್ಪೀಕರ್ ನ ಅಂದ್ರೆ ಆಫೀಸ್ ವೇಕೆಂಟ್ ಇರುತ್ತೆ ಅಂದ್ರೆ, ಸೊ ಏನ್ ಸೇಮ್ ಅಂದ್ರೆ ಅವರು ಡೆತ್ ಆದ್ರೂ ಆಗಿರ್ಬೋದು ಅಥವಾ ರಿಸೈನ್ ಆದ್ರೂ ಮಾಡಿರ್ಬೋದು ಅಥವಾ ಅವ್ರನ್ನ ರಿಮೂವ್ ಆದ್ರೂ ಮಾಡಿರ್ಬೋದು. ಆ ಟೈಮ್ ಅಲ್ಲಿ ಈ ಒಂದು ಡೆಪ್ಯೂಟಿ ಸ್ಪೀಕರ್ ನ ಅಂದ್ರೆ ಅವರ ಒಂದು ಆಫೀಸ್ ಏನಾಗುತ್ತೆ ವೇಕೆಂಟ್ ಆಗುತ್ತೆ. ಸೊ ಇಲ್ಲಿ ಡೆಪ್ಯೂಟಿ ಸ್ಪೀಕರ್ ಇಸ್ ನಾಟ್ ಎ ಸಬಾರ್ಡಿನೇಟ್ ಟು ದಿ ಸ್ಪೀಕರ್. ಅಂದ್ರೆ ಈಗ ಸ್ಪೀಕರ್ ಮೇಲ್ ಇರ್ತಾರೆ, ಅವ್ರ ಕೆಳಗೆ ಇವರ ಒಂದು ಆಫೀಸ್ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಬರ್ತಾರೆ ಅಂತಲ್ಲ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಇದು ಒಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಆಗಿರುತ್ತೆ. ದಟ್ ಈಸ್ ನಾಟ್ ಸಬಾರ್ಡಿನೇಟ್ ಟು ದಿ ಸ್ಪೀಕರ್. ಸೊ ಡೆಪ್ಯೂಟಿ ಸ್ಪೀಕರ್ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ. ಡೆಪ್ಯೂಟಿ ಸ್ಪೀಕರ್ ಏನಾಗಿರ್ತಾರೆ, ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ. ಇನ್ ನಾರ್ಮಲ್ ಟೈಮ್ಸ್ ದಿ ಡೆಪ್ಯೂಟಿ ಸ್ಪೀಕರ್ ಫಂಕ್ಷನ್ ಆಸ್ ಎನ್ ಆರ್ಡಿನರಿ ಎಂಪಿ. ಅಂದ್ರೆ ಇವರು ಡೆಪ್ಯೂಟಿ ಸ್ಪೀಕರ್ ಯಾವಾಗ ಬರ್ತಾರೆ ಅಂದ್ರೆ, ಯಾವಾಗ ಸ್ಪೀಕರ್ ಇರೋದಿಲ್ಲ ಆ ಟೈಮ್ ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಏನಾಗ್ತಾರೆ, ಸ್ಪೀಕರ್ ಆಗಿ ವರ್ಕ್ ಮಾಡ್ತಾರೆ. ಸೊ ನಾರ್ಮಲ್ ಟೈಮ್ ಅಲ್ಲಿ ಅವರು ನಾರ್ಮಲ್ ಎಂಪಿ ಆಗೇನೆ ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಸೊ he or she exercises all the powers of the speaker only when speaker is absent and office of the speaker is vacant. ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಯಾವಾಗ ಬರ್ತಾರೆ, ಒಂದು ಸ್ಪೀಕರ್ ಆ ಒಂದು ಆಫೀಸ್ ವೇಕೆಂಟ್ ಇರ್ಬೇಕು, ಅಥವಾ ಸ್ಪೀಕರ್ ಏನೋ ಸಮ್ ಲೀವ್ ತಗೊಂಡು ಆತರ ಅಬ್ಸೆಂಟ್ ಇದ್ದಾಗ ಆ ಟೈಮಿಗೆ ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್. ನಾನು ನಿಮ್ಗೆ ಮುಂಚೆ ಪ್ಯಾನಲ್ ಆಫ್ ವೈಸ್ ಚೇರ್ ಪರ್ಸನ್ಸ್ ಅಂತ ಹೇಳಿದೆ, ಎಲ್ಲಿ ರಾಜ್ಯಸಭಾದಲ್ಲಿ. ಸೊ ಇಲ್ಲೂ ಕೂಡ ಏನು, ಇವಾಗ ಸ್ಪೀಕರ್ ಇರ್ತಾರೆ, ಸ್ಪೀಕರ್ ಇಲ್ಲ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಬರ್ತಾರೆ. ಸೊ ಅವರು ಡೆಪ್ಯೂಟಿ ಸ್ಪೀಕರ್ ಕೂಡ ಇಲ್ಲ ಆ ಟೈಮ್ ಅಲ್ಲಿ ಏನು ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ಬರ್ತಾರೆ. ಸೊ ಇಲ್ಲಿ ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ಅಂದ್ರೆ ಇಲ್ಲಿ ಒಂದು 10 ಮೆಂಬರ್ಸ್ ಇರ್ತಾರೆ. ಸೊ ಇವರು ಆರ್ಡರ್ ವೈಸ್, ಈಗ ಫಸ್ಟ್ ಪರ್ಸನ್ ಆಬ್ಸೆಂಟ್ ಇದ್ರೆ ಸೆಕೆಂಡ್ ಪರ್ಸನ್ ಏನು ಪ್ರಿಸೈಡಿಂಗ್ ಆಫೀಸರ್ ಆಗ್ತಾರೆ, ಸೆಕೆಂಡ್ ಆಬ್ಸೆಂಟ್ ಇದ್ರೆ ಥರ್ಡ್ ಪರ್ಸನ್, ಈ ತರ ಆರ್ಡರ್ ವೈಸ್ ಏನಾಗ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ವೆನ್ ಚೇರ್ಮನ್ ಅಂಡ್ ವೆನ್ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಇರೋದಿಲ್ಲ ಆ ಟೈಮ್ ಅಲ್ಲಿ. So under the rule of procedure of the Lok Sabha, the speaker nominates the panel of chairperson. So ಇಲ್ಲಿ ಈ ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ನಾಮಿನೇಟ್ ಮಾಡೋದು ಯಾರು, ಸ್ಪೀಕರ್. ಸೊ ಅಂದ್ರೆ ಇವರು ಒಂದು ಪ್ಯಾನಲ್ ಅಂದ್ರೆ ಇಲ್ಲೊಂದು 10 ಮೆಂಬರ್ಸ್ ಇರ್ತಾರೆ. ಸೊ ಈಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಈ ತರ ಕಂಟಿನ್ಯೂ ಆಗ್ತಾ ಹೋಗ್ತಾ ಅಪ್ ಟು 10 ಪರ್ಸನ್ ಅನ್ಕೊಳ್ಳಿ. ಸೊ ಇಲ್ಲಿ ಎನಿ ಮೆಂಬರ್ ಫ್ರಮ್ ದಿ ಪ್ಯಾನಲ್ ಮೇ ಪ್ರಿಸೈಡ್ ಓವರ್ ದಿ ಹೌಸ್ ವೆನ್ ಸ್ಪೀಕರ್ ಇಸ್ ಆಬ್ಸೆಂಟ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಇಸ್ ಆಲ್ಸೋ ಆಬ್ಸೆಂಟ್. ಅಂದ್ರೆ ಇಲ್ಲಿ ಸ್ಪೀಕರು ಇಲ್ಲ, ಡೆಪ್ಯೂಟಿ ಸ್ಪೀಕರು ಇಲ್ಲ ಅಂದಾಗ ಈ ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ಏನಿರ್ತಾರೆ ಇವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ದಿ ಹೌಸ್ ಚೂಸಸ್ ಅನದರ್ ಮೆಂಬರ್ ಟು ಪ್ರಿಸೈಡ್ ಓವರ್ ದಟ್ ಸಿಟಿಂಗ್. ಸೊ ದಿ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫೀಸ್ ಆರ್ ವೇಕೆಂಟ್. ಯಾವಾಗ ಈ ಒಂದು ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಇರೋದಿಲ್ಲ ಆ ಟೈಮ್ ಅಲ್ಲಿ ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ಏನಾಗ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಇದು ಬಂದು ಯಾವಾಗ ನಮ್ಗೆ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಅವರು ಇರ್ತಾರೆ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಿಲ್ಲ ಆ ಟೈಮ್ ಅಲ್ಲಿ. ಬಟ್ ಈಗ ಸ್ಪೀಕರ್ ಆಫೀಸ್ ಕೂಡ ವೇಕೆಂಟ್ ಇದೆ, ವೇಕೆಂಟ್ ಅಂದ್ರೆ ಅವ್ರು ಖಾಲಿ, ಆ ಒಂದು ಆಫೀಸ್ ವೇಕೆಂಟ್ ಇದೆ. ಅದೇ ತರ ಡೆಪ್ಯೂಟಿ ಸ್ಪೀಕರ್ ಆಫೀಸ್ ಕೂಡ ವೇಕೆಂಟ್ ಇದೆ. ಸೊ ಆ ಟೈಮ್ ಅಲ್ಲಿ ಏನು ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅದರ್ ಪರ್ಸನ್ ಫ್ರಮ್ ಲೋಕಸಭಾ ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ ಟು ವರ್ಕ್ ಆಸ್ ದಿ ಪ್ರಿಸೈಡಿಂಗ್ ಆಫೀಸರ್. ಇದೆರಡು ಡಿಫ್ರೆನ್ಸ್ ಗೊತ್ತಿರ್ಬೇಕು. ನಾನು ರಾಜ್ಯಸಭಾದಲ್ಲೂ ಕೂಡ ಹೇಳ್ದೆ, ಯಾವಾಗ ನಮ್ಗೆ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ನ ಒಂದು ಆಫೀಸ್ ವೇಕೆಂಟ್ ಇರುತ್ತೆ, ಅವಾಗ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅದರ್ ಎಂಪಿ ಆಫ್ ದಿ ಲೋಕಸಭಾನ ಅಪಾಯಿಂಟ್ ಮಾಡ್ತಾರೆ ಆಸ್ ದಿ ಪ್ರಿಸೈಡಿಂಗ್ ಆಫೀಸರ್. ಈಗ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ, ಬಟ್ ಅವ್ರು ಏನೋ ಲೀವ್ ತಗೊಂಡಿದ್ದಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡಕ್ ಆಗಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ಏನ್ ಮಾಡ್ತಾರೆ, ಆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ರಾಜ್ಯಸಭಾದಲ್ಲಿ ಬಂದ್ರೆ ಪ್ಯಾನಲ್ ಆಫ್ ವೈಸ್ ಚೇರ್ ಪರ್ಸನ್ಸ್ ಇದ್ದಾರೆ. ಓಕೆ, ಇಷ್ಟು ನಿಮ್ಗೆ ಏನು ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ರಿಲೇಟೆಡ್, ಅದೇ ತರ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ರಿಲೇಟೆಡ್.
ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ನೆಕ್ಸ್ಟ್ ಏನ್ ಆರ್ಟಿಕಲ್ಸ್ ಬರುತ್ತೆ ಅದನ್ನ ನಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಆಲ್ರೆಡಿ ನಿಮ್ಗೆ ಏನೇನ್ ನಾವು ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದನ್ನೇ ಆರ್ಟಿಕಲ್ಸ್ ಅಲ್ಲಿ ಹೇಳಿದರೆ. ಸೊ ಯಾವ್ಯಾವ ಆರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನು ರಿವೈಸ್ ಮಾಡ್ತಾ ಹೋಗೋಣ. ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ಇವತ್ ನಾವು ಮೇಜರ್ ಆಗಿ ಏನ್ ತಿಳ್ಕೊಂಡ್ವಿ, ಒಂದು ರಾಜ್ಯಸಭಾದಲ್ಲಿ ಬಂದ್ರೆ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಅವ್ರ ಫಂಕ್ಷನ್ಸ್ ಏನು, ಅವ್ರನ್ನ ಯಾವ ತರ ಏನು ಎಲೆಕ್ಟ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಅದೇ ತರ ಏನು ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಮತ್ತೆ ಸ್ಪೀಕರ್ ಫಂಕ್ಷನ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ನೋಡಿದ್ವಿ. ಓಕೆ, ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ಮತ್ತೆ ಈ ಒಂದು ಸೀರೀಸ್ ಏನ್ ಕಂಟಿನ್ಯೂ ಆಗ್ತಿದೆ, ಸೊ ಇದನ್ನ ಮಿಸ್ ಮಾಡ್ದಂಗೆ ನೋಡಿ. ಅದೇ ತರ ಮುಂಚೆ ಯಾವ್ದಾದ್ರು ನೀವು ಕ್ಲಾಸಸ್ ನ ಮಿಸ್ ಮಾಡಿದ್ರೆ, ಸೊ ಈಗ ಫಸ್ಟ್ ಪಾರ್ಟ್ ಇಂದ ಏನ್ ಕವರ್ ಮಾಡ್ಕೊಂಡ್ ಬರ್ತಿದೀವಿ ಇದ್ರಲ್ಲಿ ನೀವು ಯಾವ್ದಾದ್ರು ಕ್ಲಾಸ್ ನ ಮಿಸ್ ಮಾಡಿದ್ರೆ ಬೇಕಿದ್ರೆ ನೀವು ನೋಡ್ಬೋದು. ಓಕೆ, ಏನು ಡೌಟ್ಸ್ ಇಲ್ಲ ಅಂದ್ರೆ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಮುಂದೆ ಏನು ಇನ್ನೇನು ಆರ್ಟಿಕಲ್ಸ್ ಬರುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನು ಇನ್ ಮಿಕ್ಕಿದ ಆರ್ಟಿಕಲ್ಸ್ ಅಥವಾ ಇನ್ ನೆಕ್ಸ್ಟ್ ಪಾರ್ಟ್ ಏನ್ ಬರುತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.